ಸ್ತುತಿಸ್ತಾ ಇದ್ದೇನೆ ರಾಜ. ಅಪ್ಪ ನಿಮ್ಮ ವಾಕ್ಯವನ್ನು ಕೇಳುವಾಗ ಸ್ವಾಮಿ ಕರ್ತನೆ ಅಪ್ಪ ಅವರಲ್ಲಿರುವಂಥ ಎಲ್ಲ ಒಂದು ನೋವುಗಳು ಸ್ವಾಮಿ ಅವರೆಲ್ಲರಿಗಾಗಿ ಸ್ವಾಮಿ ಕರ್ತನೆ ಶಿಬಿರಕ್ಕೆ ಹೋಗುವಾಗ ಸ್ವಾಮಿ ಸಮಾಧಾನದಿಂದ ಹೋಗುವಂತೆ ಊಟ ಮಾಡಿ ಸ್ವಾಮಿ ಕರ್ತನೆ ಈ ವಾಕ್ಯದ ಮುಖಾಂತರ ನಮ್ಮ ಜೊತೆಗೆ ನೀವು ಮಾತನಾಡೋದಕ್ಕಾಗಿ ನಿಮಗೆ ಸ್ತೋತ್ರ ರಾಜ. ಅಪ್ಪ ವಾಕ್ಯದ ಮುಖಾಂತರಗಳನ್ನು ತಿಳಿದುಕೊಳ್ಳಲು ಬೇಕಾದ ಜ್ಞಾನವನ್ನು ಕೊಡಬೇಕಾಗಿ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ಅಪ್ಪ ದಾಸನ ನಿಮ್ಮ ಕರದಲ್ಲಿ ಒಪ್ಪಿಸ್ತೇನೆ ರಾಜ. ಅವರ ಮುಖಾಂತರ ಮಾತನಾಡೋದಕ್ಕಾಗಿ ನಿಮಗೆ ಸ್ತೋತ್ರ ಕರ್ತನೆ. ಅಪ್ಪ ನಮ್ಮೆಲ್ಲ ಪ್ರಾರ್ಥನೆ ಕೇಳಿದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸ್ತೇವೆ ನಂಬಿಕೊಳ್ಳುತ್ತೇವೆ ತಂದೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಮ್ಮ ಸತ್ಯವೇದವನ್ನು ಯೋಹಾನನು ಬರೆದ 3ನೇ ಪತ್ರಿಕೆ, ಯೋಹಾನನು ಬರೆದ 3ನೇ ಪತ್ರಿಕೆ ಅಲ್ಲಿ 2ನೇ ವಾಕ್ಯದಿಂದ 4ನೇ ವಾಕ್ಯದವರೆಗೆ ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲ ವಿಷಯಗಳಲ್ಲಿಯೂ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕೆಂದು ಪ್ರಾರ್ಥಿಸುತ್ತೇನೆ. ಸಹೋದರರು ಆಗಾಗ್ಗೆ ನನ್ನ ಬಳಿಗೆ ಬಂದು ನಿನ್ನಲ್ಲಿರುವ ಸತ್ಯವನ್ನು ಕುರಿತು ತಿಳಿಸಿ ನೀನು ಸತ್ಯವಂತನಾಗಿ ನಡೆಯುವವನು ಎಂದು ಹೇಳುವಾಗ ನಾನು ಬಹಳ ಸಂತೋಷ ಪಡುತ್ತೇನೆ. ನನ್ನ ಮಕ್ಕಳು ಸತ್ಯವನ್ನು ಅನುಸರಿಸಿ ನಡೆಯುವವರಾಗಿದ್ದಾರೆಂದು ಕೇಳುವುದಕ್ಕಿಂತ ಹೆಚ್ಚಾದ ಸಂತೋಷವು ನನಗಿಲ್ಲ. ಹಲ್ಲೆಲೂಯಾ. ಸಭೆಯ ಹಿರಿಯನು ತಾನು ಸತ್ಯವಾಗಿ ಪ್ರೀತಿಸುವ ಪ್ರಿಯ ಗಾಯನಿಗೆ ಅವನು ಬರೀತಾ ಇದ್ದಾನೆ. ಸಭೆಯನ್ನು ಪ್ರೀತಿಸುವ ಏನಂತೆ, ಸಭೆಯನ್ನು ಪ್ರೀತಿಸುವ ಪ್ರಿಯ ಗಾಯನಿಗೆ ಅವನು ಬರೀತಿದ್ದಾನೆ. ಅನೇಕ ಗಾಯ, ದೇವೇತ್ರಿಯ, ಥೆಯೋತ್ರೇಫ ಎಂಬುದಾಗಿ ಕೆಲವು ವ್ಯಕ್ತಿಗಳು ಇಲ್ಲಿ ಇರುವುದನ್ನು ನಾವು ನೋಡ್ತೇವೆ. ಇವರೆಲ್ಲ ಸಭೆಯ ನಾಯಕರು, ದೇವ ಸೇವಕರಾಗಿದ್ದಾರೆ. ಈ ಎಲ್ಲ ಸೇವಕರಿಗೆ ಅಲ್ಲಿಯ ಯೋಹಾನನು 3ನೇ ಪತ್ರಿಕೆಯನ್ನು ಬರೀತಿದ್ದಾನೆ. ಏನಂದ್ರೆ ಗಾಯನಿಗೆ ಬರೆದಿದೆ ಏನೆಂದರೆ, ಪ್ರಿಯನೇ, ಅಲ್ಲಿ ಗಾಯ ಎಂಬೊಬ್ಬ ದೇವ ಭಕ್ತ, ದೇವ ಮನುಷ್ಯನಿಗೆ ಅಲ್ಲಿ ಪತ್ರಿಕೆಯನ್ನು ಬರೆದಿದ್ದಾನೆ. ಅಂದ್ರೆ ಯಾರಿಗೆ ಪತ್ರಿಕೆ ಅಂತ ಅರ್ಥ? ಸಭೆಗೆ ಪತ್ರಿಕೆ. ಏನ ಇದು? ಸಭೆಗೆ ಒಂದು ಪತ್ರಿಕೆಯನ್ನು ಬರೀತಿದ್ದಾನೆ. ಏನಂದ್ರೆ, ಪ್ರಿಯನೇ, ನೀನು ಆತ್ಮ ವಿಷಯದಲ್ಲಿ ಅಥವಾ ಆತ್ಮದ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲಾ ವಿಷಯದಲ್ಲಿಯೂ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕೆಂದು ಪ್ರಾರ್ಥಿಸುತ್ತೇನೆ. ಹಲ್ಲೆಲೂಯಾ. ಒಬ್ಬ ನಾಯಕನ ಪ್ರಾರ್ಥನೆ ಒಬ್ಬ ಸೇವಕನಿಗೆ ಅಥವಾ ಸಭೆಗೆ ಏನಂದ್ರೆ, ಅವರು ಆತ್ಮದಲ್ಲಿ ಅಭಿವೃದ್ಧಿ ಹೊಂದಿದ ಹಾಗೆ ಪ್ರತಿಯೊಂದರಲ್ಲಿ ಅಭಿವೃದ್ಧಿ ಹೊಂದಬೇಕು. ಹಲ್ಲೆಲೂಯಾ. ಬೈಬಲ್ ನಾವು ಕೇವಲ ಆತ್ಮದಲ್ಲಿ ಅಭಿವೃದ್ಧಿ ಹೊಂದುವಂತ ಒಂದು ಗುಂಪಲ್ಲ ನಾವು. ಹಲ್ಲೆಲೂಯಾ. ನೋಡ್ರಿ, ತುಂಬಾ ಜನರು ವಾಕ್ಯದಲ್ಲಿ ಬೆಳೆಸಬೇಕೆಂಬುದಾಗಿ ತುಂಬಾ ಇಷ್ಟಪಡ್ತಾರೆ. ಆದ್ರೆ ಅವರು ಎಲ್ಲಾ ಕ್ಷೇತ್ರದಲ್ಲಿ ಬೆಳೆಯುವಂತ ಆಲೋಚನೆ ಅವರಿಗೆ ಇರ್ತದ ಇಲ್ಲೋ ಗೊತ್ತಿಲ್ಲ. ಆಮೇಲೆ ಈಗಿನ ಎಲ್ಲಾ ಸಭೆಗಳಲ್ಲಿ ಎಲ್ಲಾ ಕ್ಷೇತ್ರದಲ್ಲಿ ಹೆಚ್ಚಾಗಬೇಕೆಂಬುದಾಗಿ ಬಯಸ್ತಾರೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಯಾವಾಗಲೂ ಇರ್ತಾರೆ, ಪ್ರಾರ್ಥನೆ ಮಾಡಬೇಕು, ವಾಕ್ಯ ಓದಬೇಕು, ಮತ್ತೆ ಧ್ಯಾನ ಮಾಡಬೇಕು, ಎಲ್ಲ ಮಾಡ್ಬೇಕು. ಹೌದಲ್ವಾ? ಆತ್ಮದಲ್ಲಿ ಅಭಿವೃದ್ಧಿ ಆಗ್ಬೇಕಾ ಬೇಡವಾ? ಈಗ ಆತ್ಮದಲ್ಲಿ ಅಭಿವೃದ್ಧಿ ಆದಂತ ಒಬ್ಬ ವ್ಯಕ್ತಿಗೆ ಹಲ್ಲೆಲೂಯಾ ಯೋಹಾನನು ಬರೆದ 3ನೇ ಪತ್ರಿಕೆಯಲ್ಲಿ ಬೈಬಲ್ ಸ್ಪಷ್ಟವಾಗಿರ್ತದೆ, ಸಭೆಯ ಹಿರಿಯನು ತಾನು ಸತ್ಯವಾಗಿ ಪ್ರೀತಿಸುವ ಪ್ರಿಯ ಗಾಯನಿಗೆ ಬರೆಯುವುದೇನೆಂದರೆ, ಯೋಹಾನ ಪತ್ರಿಕೆ ಯಾರಿಗೆ ಬರೀತಾ ಇದ್ದಾರೆ? ಗಾಯ ಎಂಬಂತ ಸಭೆಯ ಹಿರಿಯನಿಗೆ ಪತ್ರಿಕೆಯನ್ನು ಬರೀತಿದ್ದಾರೆ. ಆ ಹಿರಿಯನಿಗೆ ಪತ್ರಿಕೆ ಏನಕ್ಕೆ ಬರೆದಂದ್ರೆ ಸಭೆಗೆ ಪತ್ರಿಕೆ ಬರೆದಾರೆ. ಹಲ್ಲೆಲೂಯಾ. ಇದು ಯಾರಿಗೆ ಪತ್ರಿಕೆ? ಈಗ ಸಭೆಗೆ. ಸಭೆಗೆ ದೇವರ ಆತ್ಮನು ಹೇಳುವಂತ ಕಾರ್ಯ ಏನಂದ್ರೆ, ಸಭೆ ಆತ್ಮದಲ್ಲಿ ಅಭಿವೃದ್ಧಿ ಆಗ್ಬೇಕು. ಏನಲ್ಲಿ ಅಭಿವೃದ್ಧಿ ಆಗ್ಬೇಕು? ಈ ಆತ್ಮದಲ್ಲಿ ಅಭಿವೃದ್ಧಿ ಆಗುವಾಗ ದೇವರ ವಾಕ್ಯ ಇರ್ತದೆ, ಪ್ರಿಯನೇ, ನೀನು ಆತ್ಮದ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿದ ಪ್ರಕಾರ. ಇದುವರೆಗೆ ಅವನು ಯಾವ ರೀತಿಯಲ್ಲಿ ಅಭಿವೃದ್ಧಿ ಹೊಂದಬೇಕೆಂಬುದಕ್ಕೆ ಬರ್ತಾರೆ. ನೋಡಿ, ಸಭೆಗೆ ಬರುವಾಗ ತುಂಬಾ ಜನರ ಯೋಚನೆ ಏನಂದ್ರೆ, ಅವರಿಗೆ ಹುಷಾರಾಗ್ಲಿ, ಇವರದ್ದು ದೆವ್ವ ಬಿಟ್ಟು ಹೋಗ್ಲಿ, ಇವರದ್ದು ಜ್ವರ ಹೋಗ್ಲಿ, ಇವ್ರಿಗೆ ಮದುವೆ ಆಗ್ಲಿ, ಇವ್ರಿಗೆ ಹೆಂಡತಿ ಸಿಗ್ಲಿ, ಇವ್ರಿಗೆ ಗಂಡ ಸಿಗ್ಲಿ, ಇನ್ನು ಅನೇಕ ರೀತಿಯ ಕಾರ್ಯಗಳಲ್ಲಿ ಸಭೆಗೆ ಬರ್ತಾರೆ. ನಮ್ಮ ಯೋಚನೆ ಅದೇ ಆಗಿರ್ತದೆ. ಹೌದಲ್ವಾ? ಆದ್ರೆ ಯೋಹಾನನು ಗಾಯನಿಗೆ ಪತ್ರಿಕೆ ಬರೆಯುವಾಗ ಅವನು ಆತ್ಮದಲ್ಲಿ ಅವನ ಅಭಿವೃದ್ಧಿ ಆಗ್ಬೇಕೆಂಬುದಾಗಿ ಅವನ ಪತ್ರಿಕೆ ಬರೆದು, ಆತ್ಮದಲ್ಲಿ ಅಭಿವೃದ್ಧಿ ಆಗುವಾಗ ಎಲ್ಲಾ ವಿಷಯದಲ್ಲಿ ಅವನ ಅಭಿವೃದ್ಧಿ ಆಗ್ಬೇಕೆಂಬುದಾಗಿ ಬಯಸಿದ. ನಿಮಗೆ ಅರ್ಥ ಆಯ್ತಾ? ನಮಗೆ ಲೋಕದಲ್ಲಿ ಅನೇಕ ಕಾರ್ಯಗಳಿದ್ರೂ ಕೂಡ ದೇವರು ನಮ್ಮಲ್ಲಿ ಬಯಸುವಂತದ್ದು ಮೊದಲನೇದಾಗಿ ಆತ್ಮನ ಅಭಿವೃದ್ಧಿ. ಹಲ್ಲೆಲೂಯಾ. ನಮ್ಮ ಪ್ರಾರ್ಥನೆ, ರಿಕ್ವೆಸ್ಟ್ಗಳು, ಬೇಡಿಕೆಗಳು, ಯೋಚನೆಗಳು, ಅನೇಕ ನೀಡ್ಸ್ಗಳು, ಅನೇಕ ಅಗತ್ಯ ಇದೆ. ಇದೆಯಾ ಇಲ್ವಾ? ನಿಮ್ಮಗಳಿಗೆ ಈಗ ಒಬ್ಬೊಬ್ಬರಿಗೆ ಕೇಳಲಿಕ್ಕೆ ಹೋದ್ರೆ ಸಭೆಯೇ ನಿಮಗೆ ಬೇಕಾದಂತ ಅನೇಕ ಅಗತ್ಯತೆಗಳನ್ನು, ಅವಶ್ಯಕತೆಗಳನ್ನು ಚಿಕ್ಕದಾಗಿ ಅಥವಾ ದೊಡ್ಡದಾಗಿ ನೀವು ಹೇಳ್ತೀರಾ, ಅದು ನಿಮಗಿದೆ. ಆದ್ರೆ ರಕ್ಷಣೆ ಹೊಂದಿದಂತ ಗುಂಪಿನಲ್ಲಿರುವಂತ ನಾವುಗಳು ಇರುವುದೇನಕ್ಕಂದ್ರೆ, ಮೊದಲನೇದಾಗಿ ನಮ್ಮ ಆತ್ಮದಲ್ಲಿ ಅಭಿವೃದ್ಧಿ ಆಗ್ಬೇಕು. ಹಲ್ಲೆಲೂಯಾ. ನಾವು ಸ್ಪಿರಿಚುವಲ್ ಡೆವಲಪ್ಮೆಂಟ್ ಆಗ್ಬೇಕಂತೆ. ಏನ ಡೆವಲಪ್ಮೆಂಟ್ ಆಗ್ಬೇಕಂತೆ?
ನಾವು ಕೆಲವು ಸರಿ ಫಾಸ್ಟಿಂಗ್ ಏನಕ್ಕೆಲ್ಲ ಮಾಡ್ತೀವಿ, ಅದು ಸಿಗ್ಲಿ, ಇವ್ರ ಮಗಳಿಗೆ ಮದುವೆ ಆಗ್ಲಿ, ಇವ್ರಿಗೆ ಹೆಂಡತಿ ಸಿಗ್ಲಿ, ಇದು ಹುಡುಗಿ ಆಗ್ಲಿ, ಅದು ಆಗ್ಲಿ, ಇದು ಆಗ್ಲಿ, ಅವ್ರು ಪ್ರೆಗ್ನೆಂಟ್ ಆಗ್ಲಿ, ಇವ್ರಿಗೆ ಡೆಲಿವರಿ ಆಗ್ಲಿ, ಮಕ್ಕಳಾಗ್ಲಿ, ಎಲ್ಲ ಪ್ರೇಯರ್ ಮಾಡ್ತೀವಿ, ಓಕೆ. ಬಟ್ ದೇವರು ನಮ್ಮಲ್ಲಿ ಸಭೆಯಲ್ಲಿ ಬಯಸುವಂತ ಕಾರ್ಯ ಏನಂದ್ರೆ, ಮೊದಲನೇದಾಗಿ ನಿಶಾಂತ್ ಏನಂತೆ, ಆತ್ಮದಲ್ಲಿ ಅಭಿವೃದ್ಧಿ ಆಗ್ಬೇಕು. ಏನು ಏನಾಗ್ಬೇಕಂತೆ? ಕೆಲಸ ಇದೆಯಲ್ಲ ವಾಕ್ಯ, ಆತ್ಮದಲ್ಲಿ ಏನ್ ಮಾಡ್ಬೇಕಂತೆ? ಅಭಿವೃದ್ಧಿ ಆಗ್ಬೇಕು. ಅಲ್ಲಿ ಸ್ಪಿರಿಚುವಲ್ ಡೆವಲಪ್ಮೆಂಟ್ ಎಲ್ರಿ, ಎಲ್ಲ ಪಕ್ಕದಲ್ಲಿ ಹೇಳ್ರಿ, ಆತ್ಮದಲ್ಲಿ ಅಭಿವೃದ್ಧಿ ಆಗ್ಬೇಕು. ನಮ್ಮಲ್ಲಿ ಕೇಳಿದ್ರೆ ನಾವ್ ಹೇಳ್ತೀವಿ, ಇಲ್ಲ ಬ್ರದರ್, ನನಗೆ ಹಣಕಾಸಿನಲ್ಲಿ ಅಭಿವೃದ್ಧಿ ಆಗ್ಬೇಕು, ಚಿನ್ನದಲ್ಲಿ ಅಭಿವೃದ್ಧಿ ಆಗ್ಬೇಕು, ಬಟ್ಟೆಯಲ್ಲಿ ಅಭಿವೃದ್ಧಿ, ಅದು ಬರ್ತದೆ ಮತ್ತೆ. ಅಲ್ಲೆಲ್ಲೂಯ್ಯ. ಬೈಬಲ್ ಹೇಳ್ತದೆ, ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತಗೊಳ್ಳಿ, ಅವೆಲ್ಲವೂ ಕೂಡ ಇವುಗಳೆಲ್ಲವೂ ಬರ್ತದೆ. ನಿಮಗೆ ಒಂದು ಸೀಕ್ರೆಟ್ ಗೊತ್ತಾ? ಯಾವ ವ್ಯಕ್ತಿ ಆತ್ಮದಲ್ಲಿ ಅಭಿವೃದ್ಧಿ ಆಗ್ತಾನೋ, ಹೇಗೆ ಆತ್ಮದಲ್ಲಿ ಅಭಿವೃದ್ಧಿ ಆಗುವುದು ಹೇಗೆ ಕಾಣ್ತದೆ? ನಿಮಗೆ ಪ್ರಶ್ನೆ, ಒಬ್ಬ ಆತ್ಮದಲ್ಲಿ ಅಭಿವೃದ್ಧಿ ಆಗುವುದು ಹೇಗೆ ಕಾಣ್ತದೆ? ಫಲಗಳಿಂದ, ಪ್ರಾರ್ಥನೆಯಿಂದ, ನಡವಳಿಕೆಯಲ್ಲಿ, ಮಾತುಗಳಲ್ಲಿ ಗೊತ್ತಾಗುತ್ತೆ, ಕ್ರಿಯೆಗಳಲ್ಲಿ. ಬೇರೆ ನೀವೆಲ್ಲ ಆಡಿಯನ್ಸ್ ತರ ಟಾಕೀಸಲ್ಲಿ ಪಿಕ್ಚರ್ ಹಾಕಿದ್ರೆ ನೋಡ್ತಾ ಇದ್ದಾರೆ, ಹೇಳ್ರಿ, ಯಾವ್ದ್ರಲ್ಲಿ ಗೊತ್ತಾಗ್ತದೆ? ಸೀತಕ್ಕ ಆತ್ಮದಲ್ಲಿ ಬಲ ಹೊಂದಿದ್ದಾರೆ ಎಂಬುದಾಗಿ ಹೇಗೆ ಗೊತ್ತಾಗುತ್ತೆ? ನೀವು ಮಾರುತಿ ಸ್ಕೂಲಿಗೆ ಹೋಗ್ತಾ ಇದ್ದೀರಿ ಎಂಬುದಾಗಿ ಹೇಗೆ ಗೊತ್ತಾಗ್ತದೆ? ಹೊರಡಿ ಹೋಗುವಾಗ ನೈಟಿ ಹಾಕೊಂಡಿದ್ರೆ ಗೊತ್ತಾಗ್ತದ? ಸೀರೆ ಹಾಕೊಂಡು ಹೋಗುವಾಗ ಗೊತ್ತಾಗ್ತದೆ ಇವರು ಸ್ಕೂಲಿಗೆ ಹೋಗ್ತಾ ಇದ್ದಾರೆ ಅಲ್ವಾ? ಅದೇ ರೀತಿಯಲ್ಲಿ ಆತ್ಮದಲ್ಲಿ ನಾವು ಅಭಿವೃದ್ಧಿ ಆಗಿದ್ದೇವೆ ಎಂಬುದಾಗಿ ಹೇಗೆ ಗೊತ್ತಾಗ್ತದೆ? ನಾಗೇಂದ್ರ ಒಂದು ಕನ್ನಡಕ್ಕೆ ಹಾಕೊಂಡು ಹೋಗುವ ಗೊತ್ತಾಗ್ತದೆ, ಪೋಸ್ಟ್ ಮ್ಯಾನ್ ಅಂತ ಗೊತ್ತಾಗ್ತದೆ ಇಲ್ವಾ? ಅವ್ರು ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ಗೊತ್ತಾಗ್ತದೆ? ಪೋಸ್ಟ್ ಆಫೀಸ್ಗೆ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಅವರ ನಡವಳಿಕೆ ಆಗಿರ್ತದೆ, ಕನ್ನಡಕ ಎಲ್ಲ ಹಾಕೊಂಡು, ಮತ್ತೆ ಅವರು ಆಕ್ಷನ್ ಎಲ್ಲ ಹೇಗಿರ್ತದೆ, ಅವರೆಲ್ಲ ಅಲ್ಲಿ ಆಕ್ಷನ್ ಎಲ್ಲ ಮಾಡ್ತಾರೆ, ಅದೇ ರೀತಿಯಲ್ಲಿ ಗೊತ್ತಾಗ್ತದೆ ಇವರು ಪೋಸ್ಟ್ ಮ್ಯಾನ್. ಅಲ್ಲೆಲ್ಲ ಕರೆಕ್ಟ್ ಒಬ್ಬರನ್ನ ಅಬ್ಸರ್ವ್ ಮಾಡುವ ಗೊತ್ತಾಗ್ತದೆ ಅವರ ಆಕ್ಟಿವಿಟೀಸ್ ಅಲ್ಲಿ ಇವರು ಇದೇ ಆಗಿರ್ತಾರೆ, ಯಾವುದಲ್ವಾ? ಈಗ ಆತ್ಮದಲ್ಲಿ ಬೆಳೆದವರ ಲಕ್ಷಣ ಏನಂದ್ರೆ, ಅವರಲ್ಲಿ ಸ್ಪಿರಿಚುವಲ್ ಡೆವಲಪ್ಮೆಂಟ್ ಆಗುವಾಗ ಅವರಲ್ಲಿ ಕೆಲವು ಕಾರ್ಯಗಳು, ಕೆಲವು ಸಂಗತಿಗಳು ಬದಲಾವಣೆ ಆಗುವ ಗೊತ್ತಾಗ್ತದೆ, ಇವರು ಆತ್ಮದಲ್ಲಿ ಬೆಳೀತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಆತ್ಮದಲ್ಲಿ ಅವರು ನಡೀತಾ ಇದ್ದಾರೆ, ಆತ್ಮದಲ್ಲಿ ಜೀವಿಸ್ತಾ ಇದ್ದಾರೆ, ಅವರು ಪ್ರೇಯರ್ ಮಾಡ್ತಾ ಇದ್ದಾರೆ, ಧೈರ್ಯ ಇದೆ ಅವರಿಗೆ, ಪ್ರೀತಿ ಇದೆ, ಸಂತೋಷ ಇದೆ, ತಗ್ಗಿಸುವಿಕೆ ಇದೆ, ಇನ್ನೊಬ್ಬರಿಗೆ ಸಹಾಯ ಮಾಡ್ತಾರೆ, ಇನ್ನೊಬ್ಬರನ್ನ ಆಶೀರ್ವಾದ ಮಾಡ್ತಾರೆ. ತುಂಬ ಹಿಂಗೆ ಇದ್ರೆ ಸಭೆಗಳಲ್ಲಿ ಕೆಲವರು ಇರ್ತಾರೆ, ನೋಡಿದ್ರ? ಭಯಂಕರ, ಯಾರಿಗೂ ಮಾತಾಡೋದಿಲ್ಲ. ಬೈಬಲ್ ಹೇಳುದಿಲ್ಲ. ಒಬ್ಬ ವಿಜ್ಞಾನಿ ನ್ಯೂಟನ್ ಅಂತ ಒಬ್ಬ ಅಬ್ರಹಾಂ ಲಿಂಕನ್ ಹೀಗೆ ಹೇಳಿದ್ರು, ಎಂಪ್ಟಿ ಮೈಂಡ್ ಇಸ್ ದ ಡೆವಿಲ್ ವರ್ಕ್ಶಾಪ್. ಏನಂತೆ? ಯಾವ ವ್ಯಕ್ತಿಯೊಳಗೆ ತಲೆಯಲ್ಲಿ ಏನಿರಿಸಿಲ್ವ, ಸುಮ್ಮನೆ ನಾನೇ ಸರಿಯಾದ ಹೋಗ್ತಾ ಇರ್ತಾರೆ, ಅವರು ಒಂದು ಡೆವಿಲ್, ದುರಾತ್ಮದ ಗ್ಯಾರೇಜ್ ಅಂತೆ. ಅವನೇ ದೆವ್ವವೇ ಗ್ಯಾರೇಜ್ ಇರ್ತದೆ ಮೈಂಡ್ ಅಲ್ಲಿ. ನೆಟ್ ಬೋಲ್ಟ್ ಲೂಸ್ ಮಾಡಿದವನೇ, ಸ್ಪಾನರ್ ಎಲ್ಲ ಟೈರ್ ಚೇಂಜ್ ಮಾಡಿದವನೇ. ಹಾಗೆ ನಮ್ಮ ಜೀವಿತದಲ್ಲಿ ಡೆವಿಲ್ ವರ್ಕ್ಶಾಪ್ ಆಗ್ಬೇಕಾದ್ರೆ ನಾವೇನ್ ಮಾಡ್ಬೇಕು? ಕೆಲವರಿಗೆ ಸ್ಪಿರಿಚುವಲ್ ಒಂದು ಇದು ಇರ್ತದೆ, ಏನಿರ್ತದೆ, ಯಾರಿಗೆ ಬೆರೆಯುವುದಿಲ್ಲ, ಏನು ಮಾತಾಡೋದಿಲ್ಲ, ಹೀಗೆ ಅವ್ರು ಯಾವತ್ತೂ ಅಭಿವೃದ್ಧಿ ಆಗಲ್ಲ. ಪ್ರೈಸ್ ಗಾಡ್. ಅವ್ರ ಆತ್ಮದಲ್ಲಿ ಬೆಳೀಲಿಕ್ಕೆ ಸಾಧ್ಯವಿಲ್ಲ. ಅಲ್ಲೆಲ್ಲೂಯ್ಯ. ಯಾವಾಗ ಸಭೆಯಲ್ಲಿ ಬೆರೀತೇವೆ, ಪ್ರಾರ್ಥನೆ ಮಾಡ್ತೀವಿ, ಒಟ್ಟಾಗಿ ಸೇರ್ತೀವಿ, ಯಾರೇ ಜನಾಂಗದಲ್ಲಿ ಯಾವುದೇ ಕುಲ ಇದ್ರಿ ಒಟ್ಟಾಗಿ ಸೇರ್ತೀವಿ, ನಮ್ಮನ್ನ ಒಬ್ಬರನ್ನೊಬ್ಬರು ಶೇರ್ ಮಾಡ್ತೀವಿ, ಮಾತಾಡ್ತೀವಿ, ಪ್ರಾರ್ಥನೆ ಮಾಡ್ತೀವಿ, 100% ಗೊತ್ತಾಗುತ್ತೆ ಅವರ ಅನ್ಯತೆಯಲ್ಲಿ ಇವರಿಗೆ ಸ್ಪಿರಿಚುವಲ್ ಡೆವಲಪ್ಮೆಂಟ್ ಇದೆ. ಹಲ್ಲೆಲೂಯಾ. ಬೈಬಲ್ ಮೌನಿಯ ಮತಿವಂತ ಅಂತ ಹೇಳಿದಕ್ಕೆ ಏನಕ್ಕೆ ಅಂದ್ರೆ ಜಗಳಾಡುವ ಸಮಯದಲ್ಲಿ ಹೇಳಿದ್ದು. ಹಲ್ಲೆಲೂಯಾ. ಮೇಲಿನ ವಾಕ್ಯ ಏನ್ ಹೇಳ್ತದೆ? ಮೌನಿಯ ಮತಿವಂತದ ಮೇಲೆ. ಅಲ್ಲಿ ಹುಡುಕ್ತಿದ್ದಾರೆ ಅವ್ರ ಪಾಪ ವ್ಯವಹಾರದಲ್ಲಿ. ಜಗಳಗಂತಿಯ ಸಾಹಸಕ್ಕಿಂತಲೂ ಮಾಲಿಗೆ ಒಂದು ಸೈಡಲ್ಲಿ ಇದು ಒಳ್ಳೆಯದು. ಮೌನಿಯ ಮತಿವಂತ ಈ ಜಗಳದ ಸಮಯದಲ್ಲಿ ಹೇಳಿದ್ರು ಹೊರತು ಪಾಸ್ಟರ್ ಬೈಬಲ್ ಹೇಳಿದೆ ಮೌನಿ ಮತಿ, ನಾನು ಮೌನವಾಗಿರ್ಬೇಕು. ಪ್ರೈಸ್ ಗಾಡ್. ನೋಡಿ, ಸಭೆ ಅಂತ ಹೇಳುವಾಗ ಒಬ್ಬರ ಭಾರ ಒಬ್ಬರು ಹೊತ್ಕೊಳ್ಬೇಕು, ಒಬ್ಬರಿಗೆ ಒಬ್ಬರು ಮಾತಾಡ್ಬೇಕು, ಒಬ್ಬರ ಕುರಿತು ಒಬ್ಬರು ಶೇರ್ ಮಾಡಿ, ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡ್ಬೇಕು. ಬರುದು ಸೀದಾ ಹೋಗುದಲ್ಲ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಸ್ಪಿರಿಚುವಲ್ ಒಂದು ಎರಡು ಮಾತುಗಳನ್ನ ಆಡಬೇಕು. ಪ್ರೈಸ್ ಲಾರ್ಡ್ ಹೇಳಿ ಹೋಗುದಲ್ಲ. ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದು, ಏನಾದ್ರು ತಿಂದಿದ್ರೆ ತಿನ್ನುದು, ಅಥವಾ ಪ್ರಾರ್ಥನೆ ಇದ್ರೆ ಪ್ರಾರ್ಥನೆ ಮಾಡುದು, ಅದು ಸ್ವಲ್ಪ ಭಾಗವಹಿಸುದು, ಅಥವಾ ಒಬ್ಬರಿಗೆ ಸೇರುದು, ಇದೆಲ್ಲ ನಾವು ಮಾಡಿದ್ರೆ ನಮ್ಮನ್ನು ನೋಡಿ ಹೇಳ್ತಾರೆ ಇವರು ಆತ್ಮೀಯ ವ್ಯಕ್ತಿಗಳು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅಪೊಸ್ತಲ ಪೌಲನು ಹೇಳ್ತಾನೆ, ಅಳುವವರ ಸಂಗಡ ನಾನು ಅಳ್ತಾನೆ, ನಗುವವರ ಸಂಗಡ ನಾನು ನಗ್ತೇನೆ, ಮತ್ತೆ ಕೋಪ ಮಾಡೋದ್ರ ಸಂಗಡ ಕೋಪ ಮಾಡ್ತೇನೆ ಹೇಳಿದ್ನ.
ಹೌದಲ್ವಾ? ಹೌದು. ಅಂದ್ರೆ ಏನರ್ಥ, ಅಳುವವರು ಕೂಡ ಇದ್ದಾರೆ ಸಭೆಗಳಲ್ಲಿ, ಅವ್ರ ಜೊತೆ ಅಳ್ತೇನೆ. ಹೌದಾ ಸಿಸ್ಟರ್? ಸುಮ್ಮನೆ ಸಿಸ್ಟರ್, ಅದೆಲ್ಲ ದೊಡ್ಡ ವಿಷಯ ಅಲ್ಲ. ಸುಮ್ಮನೆ ಅಳ್ತಾ ಇದ್ರೆ ಹೇಳ್ಬೇಕಾಗುತ್ತೆ, ಹೌದಲ್ವಾ? ಯಾರೋ ತುಂಬಾ ಭಾರದಲ್ಲಿ ಬಂದ್ರು, ನನ್ನ ಗಂಡ ಸತ್ತು ಹೋಗಿದ್ದಾನೆ, ಸುಮ್ಮನೆ ಹೇಳಿಕಾಗುತ್ತಾ? ಸಭೆಯಲ್ಲಿ ಯಾರೋ ತೀರಿ ಹೋದ್ರು ಅಂತ ಹೇಳುವಾಗ ಸುಮ್ಮನೆ ಸಿಸ್ಟರ್ ಎಲ್ಲರೂ ಹೋಗ್ತಾರೆ, ಯಾಕೆ ಹೇಳ್ತೀರಾ ಅಂತ ಹೇಳಿಕಾಗುತ್ತಾ? ಬದಲಾಗಿ ಪೌಲ ಹೇಳ್ತದೆ, ಅಳುವವರ ಸಂಗಡ ಅಳಿರಿ, ಸಂತೋಷ ಪಡುವವರ ಸಂಗಡ ಸಂತೋಷ ಪಡಿರಿ. ಗ್ರೀಕನಿಗೂ ಗ್ರೀಕನಂತೆಯೂ ಯಹೂದ್ಯರಾಗಿ ಎಲ್ಲರಿಗೂ ಕೂಡ ಅವನ ಹಾಗೆ ಇದ್ದ. ಕಾರಣ ಏನಂದ್ರೆ ಅವನ ಆತ್ಮದಲ್ಲಿ ಬಲ ಹೊಂದಿದಂತ ವ್ಯಕ್ತಿ ಅನ್ಯತೆ ಮಾಡ್ತಾನೆ, ನಂಬಿಗಸ್ತಿಗಳಿರ್ತಾನೆ, ಪ್ರಾರ್ಥನೆ ಮಾಡ್ತಾನೆ. ಅವನ ಒಳಗೆ ಎಮ್ಮೆ ಬರ್ತದೆ. ಎಮ್ಮೆ ಬಂದ್ರು ಆ ಎಮ್ಮೆಯನ್ನು ಅವನು ದೇವರ ವಾಕ್ಯದ ಮೂಲಕವಾಗಿ ಬದಲು ಮಾಡ್ತಾರೆ. ಹಲ್ಲೆಲೂಯಾ. ಹಾಗಾದ್ರೆ ಇಲ್ಲಿ ಯೋಹಾನ ಬರೆದ ಪತ್ರಿಕೆಯಲ್ಲಿ ಗಾಯನಿಗೆ ಯಾಕೆ ಬರೀತಾನೆ ಅಂದ್ರೆ, ಹಲ್ಲೆಲೂಯಾ, ಸತ್ಯವಾಗಿ ಪ್ರೀತಿಸುವ. ಬೈಬಲ್ ಅಂತ ನೋಡಿ, 1ನೇ ವಾಕ್ಯ ಓದಿ. 1ನೇ ವಾಕ್ಯ, ಸಭೆಯ ಹಿರಿಯನು ತಾನು ಸತ್ಯವಾಗಿ ಪ್ರೀತಿಸುವ ಪ್ರಿಯ ಗಾಯನಿಗೆ ಬರೆಯುವುದೇನೆಂದರೆ, ಏನಕ್ಕೆ ಅವರು ಹಾಗೆ ಹೇಳ್ತಿದ್ರು, ಸತ್ಯವಾಗಿ ಪ್ರೀತಿಸುವ ಅಂತ. ಪ್ರೀತಿಯಲ್ಲಿ ಕೂಡ ಡೂಪ್ಲಿಕೇಟ್ ಇದೆ ಅಂತ ಅರ್ಥ ಅಲ್ವಾ? ಅಲ್ವಾ ಪಾಪ, ಏನೋ ಆಶ್ಚರ್ಯದಲ್ಲಿ ನೋಡ್ತಾ ಇದ್ದಾರೆ. ಪ್ರೀತಿಯಲ್ಲಿ ಕೂಡ ಡೂಪ್ಲಿಕೇಟ್ ಇದೆ ಅಂತ ಅಲ್ವಾ? ಅವ್ರು ಹೇಳ್ತಿದ್ರೆ ಸತ್ಯವಾಗಿ ಪ್ರೀತಿಸುವ. ನಾವು ಯಾರಿಗಾರು ಬಾಯ ಮಾತಿ ಹೇಳ್ಬೋದು, ಇಲ್ಲ ಸಿಸ್ಟರ್ ನಾವು ಅವ್ರನ್ನ ಪ್ರೀತಿಸ್ತೀವಿ, ಬ್ರದರ್ ಹೇಳ್ಬೋದು ನಾವು ಇವ್ರನ್ನ ಪ್ರೀತಿಸ್ತೀವಿ. ಆದ್ರೆ ನಮ್ಮ ಹೃದಯ ನಿಜವಾಗಿ ಹೇಳ್ತಾ ಇದೆಯಾ, ನಾನು ಸತ್ಯವಾಗಿ ಇವನನ್ನು ಪ್ರೀತಿಸ್ತಾ ಇದ್ದೀನಿ, ಕ್ರಿಸ್ತನ ಪ್ರೀತಿಯನ್ನು ಪ್ರೀತಿಸ್ತೀನಿ ಎಂಬುದಾಗಿ ಹೇಳಿಕ್ಕಾಗುತ್ತಾ? ನಾನು ಕ್ರಿಸ್ತನ ಪ್ರೀತಿಯ ಕುರಿತು ಈಗ ಹೇಳ್ತಾ ಇದ್ದೀನಿ. ಕ್ರಿಸ್ತನ ಪ್ರೀತಿಯಲ್ಲಿ ನಾವು ಹೇಳ್ತೀವಿ, ಬ್ರದರ್ ಈಗ ಒಬ್ರು ಯಾರೋ ಸುಮ್ಮನೆ ಮಾತಾಡೋದೇ ಇಲ್ಲ, ಅದು ಮುನಿಸ್ಕೊಂಡ್ರೆ ಅಂತ ತಿಳ್ಕೊಳ್ಳಿ, ಮುಖ ಎಲ್ಲ ವಾರೆ ಮಾಡ್ತಿದ್ದಾರೆ. ನಾನೀಗ ಬೈದೇವರಿಗೆ, ಯಾಕೆ ಸಿಸ್ಟರ್ ಅವರನ್ನು ಪ್ರೀತಿ ಮಾಡ್ತಿಲ್ಲ ಅಂತ. ನಿಮಗೇನು ಗೊತ್ತಪ್ಪ ಅಷ್ಟೇ ಪ್ರೀತಿ ಮಾಡಿಲ್ಲ ಅಂತ. ಈಗ ನಮ್ಮ ಹೃದಯ ಕೇಳಬೇಕು, ಹೃದಯದ ಒಳಗಿಂದ ಬರಬೇಕು, ಅಲ್ಲಿ ನಿಜವಾಗಿಯೂ ಸತ್ಯವಾಗಿ ನಾವು ಒಬ್ಬರನ್ನೊಬ್ಬರು ಪ್ರೀತಿಸ್ತಿದೀವ ಅಂತ. ಇಲ್ಲಿ ಗಾಯನ ಕುರಿತು ಯಾರು ಹೇಳ್ತಾ ಇದ್ದಾನೆ? ಸಭೆಯ ಹಿರಿಯನಾದ ಗಾಯನ ಕುರಿತು ಯಾರು ಹೇಳ್ತಿದ್ದಾನೆ? ಯೋಹಾನ ಬರೀತಿದ್ದಾನೆ, ನಾನು ಸತ್ಯವಾಗಿ ಪ್ರೀತಿಸುವ ಪ್ರಿಯ ಗಾಯನಿಗೆ ಬರೆಯುವುದೇನೆಂದು. ಅಲ್ಲಿಗೆ ನಾವು ಯಾವತ್ತಾದ್ರೂ ಹಾಗೆ ಹೇಳ್ತೀವ? ಪ್ರಿಯ ಸಿಸ್ಟರ್, ಪ್ರಿಯ ಬ್ರದರ್, ಡಿಯರ್ ಸಿಸ್ಟರ್, ಡಿಯರ್ ಬ್ರದರ್, ಹೇಗಿದ್ದೀರಾ, ಚೆನ್ನಾಗಿದ್ದೀರಾ? ಪ್ರೈಸ್ ಗಾಡ್. ಸ್ವಲ್ಪ ಚೇಂಜ್ ಮಾಡಿ ನಮ್ಮ ಜನರಿಗೆ ಹೇಳುವಾಗ ಖುಷಿ ಆಗ್ತದೆ ಇಲ್ವಾ? ಡಿಯರ್ ನಿಶಾಂತ್, ಇಲ್ಲರೂ ಬೇರೆ ಡಿಯರ್ ಹೇಳಿ ಬಿಡ್ತಾರೆ ಅವರಿಗೆ. ಅದಕ್ಕೆ ನಾವು ಹೇಳ್ಬೇಕು, ಏನಂತ, ಡಿಯರ್ ನಿಶಾಂತ್ ಹೇಗಿದ್ಯಾ, ಚೆನ್ನಾಗಿದ್ಯಾ? ಕಾಲೇಜಲ್ಲಿ ಯಾರು ಇದ್ದಾರೆ ಡಿಯರ್? ಇಲ್ಲ. ಇಲ್ಲ ನೋಡಿ, ವಾಕ್ಯ ಹೇಳ್ತದೆ ಪ್ರಿಯ. ಏನಂತೆ? ಪ್ರಿಯ ಅಂದ್ರೆ ಯಾಕೆ ಪ್ರಿಯ ಅಂತ ಹೇಳಲ್ಪಟ್ಟಿದೆ ಅಂದ್ರೆ, ಪ್ರೀತಿಸುವ ನಿಮಿತ್ತವಾಗಿ, ಯಥಾರ್ಥವಾಗಿ ಪ್ರೀತಿಸುವ ನಿಮಿತ್ತವಾಗಿ ಗಾಯನ ಕುರಿತು ಯೋಹಾನ ಹೇಳ್ತಾ ಇದ್ದಾನೆ, ಪ್ರಿಯ ಗಾಯನಿಗೆ. ಈ ಗಾಯನ ಕುರಿತು ಏನ್ ಹೇಳ್ತಾ ಇದ್ದಾನೆ ನೋಡುವ? ಪ್ರಿಯನೇ. ನೋಡ್ರಿ ಇಲ್ಲಿ ಈ ಪಕ್ಕದವರಿಗೆ ಹೇಳಿ, ಹುಡುಗರಿಗೆ ಹೇಳಬೇಡಿ, ಹುಡುಗರಿಗೆ ಪ್ರಿಯನೇ ಹೇಳಿ, ಪ್ರಿಯಳೇ ಹೇಳಿ ಪಕ್ಕದವರಿಗೆ. ಸಿಸ್ಟರ್ಸ್ ಬ್ರದರ್ಗೆ ಹೇಳಿ, ಬ್ರದರ್ಗೆ ಹೆಂಡತಿಗೆ ಹೇಳಿ ಪ್ರಿಯಳೇ, ನೀವು ಹೇಳಿ ಪ್ರಿಯನೇ, ಬ್ರದರ್ ಹೇಳಿ. ಅಥವಾ ನೀವು ಮುಂದೆ ಬಂದು ಹೆಂಡತಿಗೆ ಅದು ಹೇಳಿ ಪ್ರಿಯನೇ. ಅವರಿದ್ದಾರ? ತೊಂದರೆ ಇಲ್ವೇಗ? ಏನ್ ಹೇಳಿದ್ರಿ ನಾಗೇಂದ್ರ ಬ್ರದರ್? ಪ್ರಿಯನೇ. ಪ್ರಿಯ ಅಂದ್ರೆ ಹುಡುಗಿ, ಪ್ರಿಯನೇ ಹೇಳ್ಬೇಕು. ಹೇಳಿದ್ರಾ? ಎಲ್ಲರೂ ಹೇಳಿದ್ರಾ? ಈಗ ಏನ್ ಚೇಂಜಸ್ ಕಾಣ್ತದೆ ನಿಮಗೆ ಪ್ರಿಯನೇ ಹೇಳುವಾಗ? ಒಂದು ಹೃದಯಕ್ಕೆ ಟಚ್ ಆದಾಗ ಆಯ್ತಾ? ಲಲಿತಾ ಅಂತ ಹೇಳೋದಕ್ಕಿಂತ ಪ್ರಿಯಳೇ ಅಂತ ಹೇಳಿದ್ರೆ ಎಷ್ಟು ಖುಷಿ ಆಗ್ತದೆ? ಇಲ್ಲ ಖುಷಿ ಆಗ್ತದ? ಡೈಲಿ ನಿಮಗೆ ಫೋನ್ ಮಾಡುವಾಗೆಲ್ಲ ಸಭೆಯಲ್ಲಿರೋದು ಸಿಸ್ಟರ್ ಪ್ರಿಯಳೇ ಅಂತ ಹೇಳಿದ್ರೆ ಎಷ್ಟಾಗುತ್ತೆ? ಪಕ್ಕದ ಮನೆಯವರೆಲ್ಲ ನಾನು ಹೇಳಿದ್ರು, ಇವರು ಹೇಳಿದ್ರೆ ಖುಷಿ ಆಗ್ತದ? ನಮ್ಮ ಜನರು, ಸಭೆಯವರು, ನಮ್ಮ ಜನರು ಪ್ರಿಯನೇ, ಪ್ರಿಯ ಮಗನೇ, ಪ್ರಿಯ ಮಗಳೇ, ಪ್ರಿಯನೇ ಇರುವ ಖುಷಿ ಆಗ್ತದಿಲ್ವಾ? ಅದೊಂದು ಆಳವಾದ ಒಂದು ಪದ. ಏನ್ ಪದ ಅದು? ಒಂದು ಹೃದಯವನ್ನು ಟಚ್ ಮಾಡುವಂತ ಪದ, ಹೃದಯವನ್ನು ಅಲ್ಲಿ ಪ್ರೀತಿಸುವಂತ ಪದ, ಹೃದಯವನ್ನು ಅಲ್ಲಿ ಹಿಡಿಯುವಂತ ಪದನೇ ಪ್ರಿಯನೇ, ಪ್ರಿಯಳೇ. ಅದು ಇಂಗ್ಲಿಷ್ ನವರು ಯೂಸ್ ಮಾಡ್ತಾ ಇದ್ದಾರೆ ಡಿಯರ್. ಅಲ್ಲೆಲ್ಲ ಇಲ್ಲಿ ಹೇಳುವಾಗ ಹೇಳ್ತಾ ಇದ್ದಾರೆ ಇಂಗ್ಲಿಷ್ ಅಲ್ಲಿ. ನೋಡಿ, ಇಂಗ್ಲಿಷ್ ಅಲ್ಲಿ ಯಾರಾದ್ರೂ ಓದ್ರಿ ಬೈಬಲ್ ಇದ್ರೆ, 3 ಯೋಹಾನ 1ನೇ ಅಧ್ಯಾಯ 2ನೇ ವಾಕ್ಯ, ಫಸ್ಟ್ ವಚನ ಮಾತ್ರ. ಇದೆಯಾ ಇಂಗ್ಲಿಷ್ ಬೈಬಲ್? ಓಕೆ, ಓದಿ. 3ನೇ ಯೋಹಾನ 1ನೇ ಅಧ್ಯಾಯ 2ನೇ ವಾಕ್ಯ. ಬೇಗ ಬೇಗ ಎಲ್ಲ ತಗೊಂಡ್ಬರ್ಬೇಕು. ಇಂಗ್ಲಿಷ್ ಬೈಬಲ್ ಎಲ್ಲ ಇದ್ರೆ ಇಂಗ್ಲಿಷ್ ಭಾಷೆ. ಯೋಹಾನ ಬರೆದ 3ನೇ ಪತ್ರಿಕೆ. The dear to the lady chosen by
The elder. ಹಾ? The elder. ಎರಡನೇ ವಾಕ್ಯ. Dear friend. Dear? Dear friend. ಎಂತ ಡಿಯರ್ ಫ್ರೆಂಡ್? Friend. ನೋಡಿ ಎಷ್ಟು ಅಲ್ಲಿ ಇರ್ತದೆ ಏನಂದ್ರೆ ಪ್ರಿಯನೇ ಒಂದು ಪದಕ್ಕೆ ಏನಂದ್ರೆ ಡಿಯರ್ ಫ್ರೆಂಡ್. ಹಲ್ಲೆಲೂಯಾ. ಅವನು ಯಾರು? ಸಭೆಯ ಫ್ರೆಂಡ್. ಅವನು ಹಿರಿಯನು. ಯಾರಂತೆ ಅವನು? ಒಂದೊಂದು ಪದ ನೋಡ್ರಿ. ಅವನು ಯಾರು? ಸಭೆಯ ಹಿರಿಯನು. ಹಿರಿಯನಿಗೆ ಆ ಪ್ರೀತಿ ಆತ್ಮೀಯತೆ ಹೇಗಿದೆ ಅಂದ್ರೆ ಡಿಯರ್ ಫ್ರೆಂಡ್ ಅಥವಾ ಪ್ರಿಯಳೇ, ಪ್ರಿಯನೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಚಂದ ವರ್ಡ್ ಅಲ್ವಾ ಅದು. ಲೋಕದಲ್ಲಿ ಏನಿಗೆಲ್ಲ ನಾವು ಹೇಳ್ತಾ ಇರ್ತೀವಿ ಹಲ್ಲೆಲೂಯಾ. ನಮ್ಮವರಿಗೆ, ನಮ್ಮ ಜನರಿಗೆ ನಾವು ಪ್ರೀತಿಯ ಮಾತುಗಳನ್ನು ಹೇಳುವಾಗಲೇ ಅವರಿಗೆ ಗೊತ್ತಾಗುತ್ತೆ ಇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಕ್ರಿಸ್ತನ ಪ್ರೀತಿಯಲ್ಲಿ ಪ್ರೀತಿಸುವ ಮಾತುಗಳು ಬಾರೆ ಹೋಗಿ ಯಾವ ನೀನು ಬನ್ನಿ ಏನಾದ್ರ ಹೋದ್ರ ಬಂದ್ರ ಕೂತ್ರ ಇದಲ್ಲ. ಪ್ರೈಸ್ ಗಾಡ್. ಆ ಮಾತುಗಳು ಹೇಗಿರ್ತದಂದ್ರೆ ಒಂದು ಪ್ರೀತಿಯ ಮಾತು. ನೋಡಿ ಇವನು ಸಭೆಯ ಹಿರಿಯನಾಗಿದ್ರು ಕೂಡ ಇಲ್ಲಿ ಹೇಳುವ ಮಾತುಗಳೇನೆಂದ್ರೆ ಪ್ರಿಯನೇ ನೀನು ಆತ್ಮದ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲಾ ವಿಷಯಗಳಲ್ಲಿ ಅಭಿವೃದ್ಧಿ ಹೊಂದಬೇಕು. ಹಲ್ಲೆಲೂಯಾ. ಮೊದಲನೇದಾಗಿ ಸಭೆಯಲ್ಲಿ ಯಾವ ವಿಷಯದಲ್ಲಿ ಅಭಿವೃದ್ಧಿ ಹೊಂದಬೇಕಂತೆ? ಹಣಕಾಸುಗಳಲ್ಲೆಲ್ಲ, ಆತ್ಮದಲ್ಲಿ. ನಾವೆಲ್ಲರೂ ಕೂಡ ನೋಡುವಂಥದ್ದು ಹಣಕಾಸು, ಅದು ಇದು ಅದು ನಮಗೆ ಬೇಕು. ಆದ್ರೆ ಆತ್ಮೀಯ ಜೀವಿತಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಯೋಹಾನ ಗಾಯನ ಹೇಳುವಂಥದ್ದು ನೀನು ಆತ್ಮದಲ್ಲಿ ಅಭಿವೃದ್ಧಿ ಹೊಂದಿದ ಪ್ರಕಾರ. ಹಾಗಾದ್ರೆ ನಾವು ಸ್ಪಿರಿಚುವಲ್ ಡೆವಲಪ್ಮೆಂಟ್ ಆಗಬೇಕು. ಯಾವಾಗಾದ್ರೂ ನಮ್ಮ ಸ್ಪಿರಿಚುವಲ್ ಡೆವಲಪ್ಮೆಂಟ್ಗಾಗಿ ಫಾಸ್ಟಿಂಗ್ ಮಾಡಿದೀವ? ಪೌಲ ನನ್ನನ್ನು ಜಜ್ಜಿ ರೂಪಿಸಿ ನನ್ನನ್ನು ಸ್ವಾಧೀನ ಮಾಡ್ತೇನೆ ಅಂದ್ರೆ ನಾನು ಆತ್ಮದಲ್ಲಿ ಬಲ ಹೊಂದಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡಿದೀವ. ಸೊ ನಮ್ಮ ಪ್ರಾರ್ಥನೆ ಏನಾಗಿರ್ಬೇಕಂದ್ರೆ ಉಪವಾಸ ಪ್ರಾರ್ಥನೆ, ನಮ್ಮ ಪ್ರಾರ್ಥನೆ ನಮ್ಮ ಸ್ಪಿರಿಚುವಲ್ ಡೆವಲಪ್ಮೆಂಟ್ಗಾಗಿ ಆಗಿರ್ಬೇಕು. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತದೆ ಪ್ರಿಯನೇ ನೀನು ಆತ್ಮದ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲಾ ವಿಷಯಗಳಲ್ಲಿ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕೆಂದು ಪ್ರಾರ್ಥಿಸುತ್ತೇನೆ. ಆತ್ಮದಲ್ಲಿ ಅಭಿವೃದ್ಧಿ ಹೊಂದಿದಂತ ಗಾಯನ ಕುರಿತು ಯೋಹಾನನು ಹೇಳುವಂತ ಮಾತು ನೀನು ಆತ್ಮದಲ್ಲಿ ಅಭಿವೃದ್ಧಿ ಹೊಂದಿದ ಪ್ರಕಾರ ಎಲ್ಲಾ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿ ಸುಖಕ್ಷೇಮವಾಗಿರಬೇಕು. ಹಲ್ಲೆಲೂಯಾ. ಹಾಗಾದ್ರೆ ಅವನಿಗೆ ಏನು ಕಳ್ಕೊಂಡಿರಬಹುದು? ಯೋಹಾನ ಗಾಯನಿಗೆ ಹೇಳ್ಬೇಕಾದ್ರೆ ಏನನ್ನು ಕಳ್ಕೊಂಡಿರ್ಬೋದು? ಅವನು ಸುಖಕ್ಷೇಮವನ್ನು, ಕೆಲವು ಅಭಿವೃದ್ಧಿಯನ್ನು ನಮ್ಮ ಹಾಗೆ ಕಳ್ಕೊಂಡಿರ್ಬೋದು. ಹಲ್ಲೆಲೂಯಾ. ಸುಮ್ಮನೆ ಇರ್ತಾರೆ ಯಾರಿಗಾದ್ರು? ಸುಮ್ಮನೆ ಹೇಳಿಕ್ಕಾಗುತ್ತಾ? ಬೈಬಲ್ ಅಲ್ಲಿ ಅವನು ಪ್ರೀತಿಸಿ ಹೃದಯಪೂರ್ವಕವಾಗಿ ಆಶೀರ್ವಾದ ಮಾಡ್ತಾರೆ. ನಾವೇನ್ ಮಾಡ್ತೀವಿ? ಸಿಸ್ಟರ್ ಆಶೀರ್ವಾದ ಮಾಡ್ತೀವಿ ಮತ್ತೆ ನೀವು ಏನ್ ಹೇಳಿದ್ರು. ಕೆಲವು ಸರಿ ನಮ್ಗೆ ಯಾರಿಗಾದ್ರು ಜಗಳ ಆಯ್ತು ಅಂತ ತಿಳ್ಕೊಂಡು ನಿಮ್ಗೆ ಸಿಸ್ಟರ್ ಸಿಸ್ಟರ್ ಅಂತ ಹೇಳ್ತಾರೆ. ಆಗ ನಮ್ಮ ಮಾತಿಗಿರ್ತದೆ ಇರ್ಲಿ ಸಿಸ್ಟರ್ ನಿಮಗೆ ಕ್ಷಮಿಸಿದ್ದೀನಿ, ಇರ್ಲಿ ಬ್ರದರ್ ನಿಮ್ಗೆ ಒಳ್ಳೇದಾಗ್ಲಿ, ಆಯ್ತು ಬ್ರದರ್ ಆಯ್ತು ಆಯ್ತು ಒಳ್ಳೇದಾಗ್ಲಿ ಹೇಳ್ತೀವ ಇಲ್ವಾ? ಬಟ್ ಇದು ರಿಯಲ್ ಬ್ಲೆಸ್ಸಿಂಗ್ಸ್. ನಾವು ರಿಯಲ್ ಆಶೀರ್ವಾದ ಮಾಡಿದ ಬೇಸರ ಅದು ಆಶೀರ್ವಾದ ಆಗ್ತದ? ಅದು ನಿಮಗೂ ಆಶೀರ್ವಾದ ಆಗಲ್ಲ, ಅವರಿಗೂ ಆಶೀರ್ವಾದ ಆಗಲ್ಲ. ಯೇಸು ಸ್ವಾಮಿ ಹೇಳಿದ್ರು ನೀವು ಯಾವ್ದಾದ್ರು ಒಂದು ಮನೆಗೆ ಹೋಗುವಾಗ ಅವ್ರಿಗೆ ಆಶೀರ್ವಾದ ಮಾಡುವಾಗ ಅವ್ರ ಆಶೀರ್ವಾದಕ್ಕೆ ಬಾಧ್ಯರಾಗಿಲ್ಲ ಅಂದ್ರೆ ಅದು ಆಶೀರ್ವಾದ ವಾಪಸ್ ಬರುತ್ತೆ. ಆದ್ರೆ ನಾವು ಈ ಇರ್ಲಿ ಬ್ರದರ್ ಇರ್ಲಿ ಸಿಸ್ಟರ್ ಆಶೀರ್ವಾದ ನಮಗೆ ವಾಪಸ್ ಬರಲ್ಲ. ಬರುತ್ತಾ? ಯಾಕಂದ್ರೆ ಹೃದಯಪೂರ್ವಕವಾಗಿ ಹೇಳಿದಲ್ಲ. ಇಲ್ಲಿ ಹೃದಯಪೂರ್ವಕವಾಗಿ ಹೇಳಿದಕ್ಕೆ ಬೈಬಲ್ ಇರ್ತದೆ ಪ್ರಿಯ ಗಾಯನಿಗೆ ಸತ್ಯವಾಗಿ ಪ್ರೀತಿಸುವ, ಮತ್ತೆ ಪ್ರಿಯನೇ. ನೋಡಿ ಎಷ್ಟು ಪದ ಇದೆ. ಒಂದು ಸತ್ಯವಾಗಿ ಪ್ರೀತಿಸುವ, ಎರಡನೇದಾಗಿ ಪ್ರಿಯ ಗಾಯನಿಗೆ, ಮೂರನೇದಾಗಿ ಪ್ರಿಯನೇ. ಯಥಾರ್ಥವಾದ ಪ್ರೀತಿ. ಏನ್ ಪ್ರೀತಿ ಇದು? ಕಪಟವಿಲ್ಲದ ನಿಷ್ಕಳಂಕವಾದ ಪ್ರೀತಿ, ಕ್ರಿಸ್ತನ ಪ್ರೀತಿಯಲ್ಲಿ. ಈ ಪ್ರೀತಿಯಲ್ಲಿ ಅವನು ಹೇಳ್ತಾನೆ ನೀನು ಆತ್ಮದಲ್ಲಿ ಅಭಿವೃದ್ಧಿ ಹೊಂದಿದ್ಯಾ, ಎಲ್ಲಾ ವಿಷಯದಲ್ಲಿ ಅಭಿವೃದ್ಧಿ ಹೊಂದಬೇಕು. ಪ್ರಿಯರೇ, ಇವತ್ತಿನ ದಿನಗಳಲ್ಲಿ ಸಭೆ ಆತ್ಮದಲ್ಲಿಯೂ ಅಭಿವೃದ್ಧಿ ಹೊಂದಬೇಕು, ಎಲ್ಲ ಕ್ಷೇತ್ರದಲ್ಲಿ ಅಭಿವೃದ್ಧಿ ಹೊಂದಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡಿ ಆತ್ಮಿಕವಾಗಿ, ಶಾರೀರಿಕವಾಗಿ, ಲೌಕಿಕವಾಗಿ, ಆತ್ಮೀಯವಾಗಿ, ಎಲ್ಲ ಆರೋಗ್ಯದಲ್ಲಿ, ಎಲ್ಲ ರೀತಿಯಲ್ಲಿ ಅಭಿವೃದ್ಧಿ ಹೊಂದಬೇಕು. ಹಲ್ಲೆಲೂಯಾ. ಈ ಅಭಿವೃದ್ಧಿಯನ್ನು ಹೊಂದಬೇಕೆಂಬುದಾಗಿ ಅವರು ಪ್ರಿಯನೇ ಎಂಬುದಾಗಿ ಪದ ಯೂಸ್ ಮಾಡೋದು ಮಾತ್ರವಲ್ಲದೆ ಹೃದಯ ಪೂರ್ವಕವಾಗಿ ಅವನು ಆಶೀರ್ವಾದ ಮಾಡ್ತಾ ಇದ್ದಾರೆ. ಹೃದಯ ಪೂರ್ವಕವಾಗಿ ಅವಳು ಆಶೀರ್ವಾದ ಮಾಡಬೇಕು. ಹಲ್ಲೆಲೂಯಾ. ಅದಕ್ಕೆ ವಾಕ್ಯ ಹೇಳ್ತದೆ ಸುಖಕ್ಷೇಮವಾಗಿರಬೇಕೆಂದು ಪ್ರಾರ್ಥಿಸ್ತೇನೆ. ಯಾವ ಪ್ರಾರ್ಥನೆ ಅಂತ ಹೇಳಿದ್ರೆ ಸುಖಕ್ಷೇಮವಾಗಿರ್ಬೇಕು. ಪಕ್ಕದವ್ರಿಗೆ ಹೇಳ್ರಿ ನೀವು ಸುಖಕ್ಷೇಮವನ್ನು ಹೊಂದಿಕೊಳ್ಬೇಕು. ಮುಂದಿನ ವಾಕ್ಯ ನೋಡುವ. ಸಹೋದರರು ಆಗಾಗ್ಗೆ ನನ್ನ ಬಳಿಗೆ ಬಂದು
ಕರೆದು ನಿನ್ನಲ್ಲಿರುವ ಸತ್ಯವನ್ನು ಕುರಿತು ತಿಳಿಸಿ ನೀನು ಸತ್ಯವಂತನಾಗಿ ನಡೆಯುವವನು ಎಂದು ಹೇಳುವಾಗ ನಾನು ಬಹಳ ಸಂತೋಷ ಪಡುತ್ತೇನೆ. ನಮಗೆ ಯಾರಾದ್ರೂ ಇವತ್ತು ಪಾಸ್ಟರ್ ಏನಾದ್ರೂ ಯಾರಿಗಾದ್ರೂ ಹೇಳಿದ್ರೆ, ಹಿಂಗೆ ಉದಾಹರಣೆಗೆ ಯಾರನ್ನಾದ್ರೂ ತಿದ್ದಲಿಕ್ಕೆ ಅಥವಾ ಏನಾದ್ರು ಹೇಳಿ, ನಾನು ಏನೋ ಹೇಳಿದೆ ಅಂತ ಹೇಳಿದ್ರೆ ನಮ್ಮ ಮಾತು ಹೇಗಿರ್ತದೆ ಗೊತ್ತಾ? ಪಾಸ್ಟರ್ ಯಾರೋ ಮೊದಲೇ ಪದ ಏನು, ಮತ್ತೆ ಕೆಲವು ಪದ ಇರ್ತದೆ, ಹೆಣ್ಣಿಗೆ ಚೂರಿ ಹಾಕುವಾಗ ಇರುತ್ತೆ, ಬುದ್ಧಿ ಇಲ್ಲದವರು ಹೇಳಿಕೊಟ್ಟಿದ್ದಾರೆ. ವಾಕ್ಯ ಕೊಟ್ಟರು, ವಾಕ್ಯ ಕೊಡದಿದ್ರು ಹೇಳುವಂತ ಮಾತೇನು ನಮ್ದು? ಯಾರೋ ಹೇಳಿಕೊಟ್ಟಿದ್ದಾರೆ, ಯಾರೋ ಮಾತಾಡಿದ್ದಾರೆ, ಯಾರೋ ತಿಳಿಸಿದ್ದಾರೆ. ತಿಳಿಸಿರ್ಬಹುದಾ? ತಿಳಿಸಿರ್ತಾರೆ. ಇಲ್ಲಿ ನೋಡಿ ವಾಕ್ಯ ಏನ್ ಹೇಳ್ತದೆ, ಇಲ್ಲಿ ಒಬ್ಬ ವ್ಯಕ್ತಿಯ ಕುರಿತು ಇಲ್ಲಿ ಹೇಳುವಂತ ಕಾರ್ಯ ಏನಂದ್ರೆ, ಯಾರು ಅವನ ಕುರಿತು ಒಳ್ಳೆಯದನ್ನು ಹೇಳಿಕೊಟ್ಟಿದ್ದಾರೆ. ಏನು ಹೇಳಿಕೊಟ್ಟಿದ್ದಾರೆ ಅಂದ್ರೆ, ಅವನು ನಡೆಯುವ ರೀತಿ, ಅವಳು ನಡೆಯುವಂತ ರೀತಿ, ಅವಳ ಸಭೆ ಪ್ರಾರ್ಥನೆ ಎನ್ನುವಂತ ವಿಷಯದಲ್ಲಿ ಅವರು ಹೇಗಿರ್ತಾರೆ ಎಂಬುದನ್ನು ಬೈಬಲ್ ಹೇಳ್ತದೆ. ಸಹೋದರರು ಆಗಾಗಿ ನನ್ನ ಬಳಿಗೆ ಬಂದು ನಿನ್ನಲ್ಲಿರುವ ಸತ್ಯವನ್ನು ಕುರಿತು ತಿಳಿಸಿ ನೀನು ಸತ್ಯವಂತನಾಗಿ ನಡೆಯುವವನು ಎಂದು ಹೇಳುವಾಗ ನನಗೆ ಬಹಳ ಇನ್ನೊಬ್ಬರ ಕುರಿತು ಹೇಳುವಾಗ ನಾವು ಒಳ್ಳೇದೇ ಹೇಳ್ಬೇಕು. ಹಲ್ಲೆಲೂಯಾ. ಒಂದು ವೇಳೆ ಅವರು ಒಳ್ಳೇದಾಗಿ ಇಲ್ಲ ಅಂತ ಹೇಳಿದ್ರೆ ಅವರೊಟ್ಟಿಗೆ ಹೇಳ್ಬೇಕು. ನಾನು ಹೇಳಿದ ಅರ್ಥ ಆಯ್ತಾ? ನಾವು ಇನ್ನೊಬ್ಬರ ಕುರಿತು ಹೇಳುವಾಗ ಒಳ್ಳೇದೇ ಹೇಳ್ಬೇಕು. ಅವ್ರು ಒಳ್ಳೇದಾಗಿಲ್ಲ ಎಷ್ಟೋ ಸರಿ ಹೇಳಿದ್ರೆ ಅದು ದೇವರ ಸೇವಕರಿಗೆ ಹೇಳ್ಬಹುದು ಅಥವಾ ಸಭೆಯಲ್ಲಿ ಹೇಳ್ಬಹುದು. ಇಲ್ಲದ್ರೆ ಅವರಿಗೇನೆ ಹೇಳ್ತಾ ಇರ್ಬೇಕು, ನೀವು ಒಳ್ಳೇದಾಗಿ ಸಿಸ್ಟರ್, ಒಳ್ಳೇದಾಗಿ ಬ್ರದರ್, ಏನಕ್ಕೆ ಹಿಂಗ್ ಮಾಡ್ತೀರಾ, ಯಾಕೆ ನೀವು ಅರ್ಥ ಮಾಡಲ್ಲ, ಯಾಕೆ ನೀವು ಪ್ರಾರ್ಥನೆ ಮಾಡಲ್ಲ, ಯಾಕೆ ನೀವು ನಿದ್ದೆ ಮಾಡ್ತೀರಾ, ಯಾಕೆ ನೀವು ಸಭೆಯಲ್ಲಿ ನಿಲ್ಲೋದಿಲ್ಲ, ಯಾಕೆ ನೀವು ಸ್ಪಿರಿಚುವಲ್ ಆಗಿ ಬೆಳೀತಾ ಇಲ್ಲ. ಇದನ್ನು ನಾವು ಹೇಳುವಾಗ ಅನೇಕ ಹೃದಯವನ್ನು ನಾವು ಮುಡ್ತೇವೆ, ಹೌದಲ್ವಾ? ಇಲ್ಲಿ ಹೇಳುವ ರೀತಿ ಎಲ್ಲ ಹೇಗಿತ್ತು ನಿಮಗೆ ಗೊತ್ತಿದೆ. ಸತ್ಯವಾಗಿ ಪ್ರೀತಿಸ್ತಾರಂತೆ, ಪ್ರಿಯ ಗಾಯನಿಗೆ ಬರೆದಾನೆ, ಪ್ರಿಯನೇ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹೇಗೆ ಅವನಿಗೆ ಹೇಳ್ತಾ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾನೆ ತನ್ನ ಸ್ಪಿರಿಚುವಲ್ ಮಗಳಿಗೆ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ನಾನು ನಿನ್ನ ಕುರಿತು ಸಹೋದರರಿಗೆ ಏನ್ ಕೇಳ್ತಾ ಇದ್ದೇನೆ, ಆಗಾಗ ಒಳ್ಳೆ ವಿಷಯಗಳನ್ನು ಕೇಳ್ತಾ ಇದ್ದೇನೆ. ಏನ್ ಕೇಳ್ತಾ ಇದ್ದ ಅಂತ, ಅವನು ಒಳ್ಳೆ ವಿಷಯಗಳನ್ನು ಅವನ ಕುರಿತು ಕೇಳ್ತಾ ಇದ್ದ. ಸಭೆಗಳಲ್ಲಿ ನಮಗೆ ಇನ್ನೊಬ್ಬರು ಎನ್ಕರೇಜ್ ಮಾಡುವಾಗ ನಾವು ಆ ಎನ್ಕರೇಜ್ ಅನ್ನು ತೆಗೆದುಕೊಳ್ಬೇಕು. ಅದು ಒಳ್ಳೆಯ ವಿಷಯಕ್ಕಾಗಿದ್ರೆ, ಆ ಬ್ರದರ್ ನೀವು ಹೇಳಿದ್ದು ಇವತ್ತು ಒಳ್ಳೇದಾಯ್ತು, ಇವತ್ತು ಮಾತಾಡಿದ್ದು ಒಳ್ಳೇದಾಯ್ತು, ಬ್ರದರ್ ಇವತ್ತು ಪ್ರಾರ್ಥನೆ ಮಾಡಿದ್ರೆ ಒಳ್ಳೇದಾಯ್ತು, ಬ್ರದರ್ ಇವತ್ತು ಸ್ಯಾಕ್ರಿಫೈಸ್ ಮಾಡಿದ್ರೆ ಒಳ್ಳೇದಾಯ್ತು, ಬ್ರದರ್ ಇವತ್ತು ಧೈರ್ಯ ಮಾಡಿದ್ರೆ ಒಳ್ಳೇದಾಯ್ತು, ಸಿಸ್ಟರ್ ಹಿಂಗ್ ಮಾಡಿದ್ರೆ, ಎಲ್ಲದಕ್ಕಾಗಿ ನಾವು ಒಬ್ಬರಿಗೊಬ್ರು ಅಪ್ರಿಷಿಯೇಟ್ ಮಾಡುವಾಗ ನಮ್ಮ ಸ್ಪಿರಿಚುವಲ್ ಡೆವಲಪ್ಮೆಂಟ್ ಆಗುತ್ತೆ. ಹುಡುಕಿದ ಎಷ್ಟು ಸಿಗ್ಬಹುದಲ್ವಾ? ನಮಗೆ ಸಿಗ್ತದೆ ಇಲ್ವಾ? ಒಬ್ಬರನ್ನ ಡಿಸ್ಕರೇಜ್ ಮಾಡ್ಲಿಕ್ಕೆ ಎಷ್ಟು ಬೇಕಾದ್ರೆ ಸಿಗ್ತದೆ, ಸಾವಿರ ಹುಡುಕ್ತಾ ಇರ್ಬೋದು. ಲ್ಯಾಪ್ಟಾಪ್ ಅಲ್ಲೇ ಹುಡುಕ್ಬೇಕಂತಿಲ್ಲ, ಗೂಗಲ್ ಅಲ್ಲಿ ಏನು ಬೈಯುದು ಯಾವ ಪದ ಬರ್ಬೇಕಾ ಆಟೋಮೆಟಿಕ್ ಆಗಿ ಗೊತ್ತಾಗುತ್ತೆ. ಆದ್ರೆ ಒಬ್ಬರಿಗೆ ಎನ್ಕರೇಜ್ ಮಾಡ್ಲಿಕ್ಕಾಗಿ ನಾವು ಹುಡುಕಿದಷ್ಟು ನಮಗೆ ಸಿಗ್ತಾನೆ ಸಿಗ್ತದೆ ಇಲ್ವಾ? ಪ್ರೈಸ್ ಅಲ್ಲೇ ಇಲ್ವಿಯಾ? ಈಗ ನಾನು ಇವಳಿಗೆ ಹೇಳ್ಬೋದು, ಬಂದು ಇಷ್ಟೊತ್ತು ನಿದ್ದೆ ಮಾಡಿದ್ಯಾ, ನಾನು ವಾಕ್ಯ ಕೊಡುವಾಗಲೇ ಎದ್ದು ಕೂತ್ಕೊಂಡು ಆಶ್ಚರ್ಯವಾಗಿ ಕೇಳ್ತಾ ಇದ್ಯಾ, ಎನ್ಕರೇಜ್ ಅಲ್ವಾ? ಅವಳಿಗೇನು ಹುಷಾರಿಲ್ಲ, ಹೊಟ್ಟೆ ನೋವು ಅಂತ ಹೇಳ್ತಿದ್ರು. ಈಗ ನಾನು ಇಷ್ಟೊತ್ತು ಆಶ್ಚರ್ಯದಲ್ಲಿ ಕೂತ್ಕೊಳ್ಳುವಾಗ ನಾನು ಹೇಳ್ಬೋದು, ವಾಕ್ಯವನ್ನು ಕೇಳಿ ಅಲ್ಲಿ ಕೂತ್ಕೊಂಡು ಕೇಳ್ತಾ ಇದೆಯಲ್ಲ ಅಂತ ಹೇಳ್ಬೋದು. ಈಗ ಎನ್ಕರೇಜ್ ಆಗ್ತದೆ ಇಲ್ವಾ? ಹಾಗೆ ಪ್ರಿಯರೇ, ಒಬ್ಬರಲ್ಲಿ ಒಳ್ಳೇದು ಹುಡುಕುದಾದ್ರೆ ಸುಮಾರಿದೆ, ತಪ್ಪು ಹುಡುಕಿದ್ರೆ ಅದಕ್ಕಿಂತಲೂ ಜಾಸ್ತಿ ಇದೆ. ಏನಿದೆ ಅಂತೆ? ಒಬ್ಬರಲ್ಲಿ ಒಳ್ಳೇದು ಹುಡುಕ್ಬೇಕಾದ್ರೆ ಸುಮಾರಿದೆ ನಾಗೇಂದ್ರ, ಅದೇ ತಪ್ಪು ಹುಡುಕ್ಬೇಕಾದ್ರೆ ಅದಕ್ಕಿಂತಲೂ ಜಾಸ್ತಿ ಇದೆ. ಆದ್ರೆ ಪ್ರಿಯ ಗಾಯನಲ್ಲಿ ಯೋಹಾನು ಕಂಡಿರುವಂತದ್ದು ಆತ್ಮದಲ್ಲಿ ಅಭಿವೃದ್ಧಿ. ಪಕ್ಕದವರಿಗೆ ಹೇಳಿ, ನೀವು ಆತ್ಮದಲ್ಲಿ ಅಭಿವೃದ್ಧಿ ಹೊಂದಿದ್ರೆ ಎಲ್ಲದರಲ್ಲಿ ಅಭಿವೃದ್ಧಿ ಹೊಂದುತ್ತೀರಿ. ಆತ್ಮದಲ್ಲಿ ಅಭಿವೃದ್ಧಿ ಹೊಂದದೆ ಹೋದ್ರೆ ಯಾವುದರಲ್ಲಿ ಅಭಿವೃದ್ಧಿ ಹೊಂದಲ್ಲ. ಕೆಲವು ಸಭೆಯಲ್ಲಿ ಬರುವಾಗ ಏನು ಪ್ರಾರ್ಥನೆ, ವಾಕ್ಯ ಧ್ಯಾನ, ಮನೆಯಲ್ಲಿ ಹೋದ್ರೆ ಬೈಬಲ್ ಮುಟ್ಟಲ್ಲ, ಪ್ರಾರ್ಥನೆ ಇಲ್ಲ, ಏನಿಲ್ಲ, ನಿದ್ದೆನೆ. ಪ್ರೈಸ್ ಗಾಡ್, ಹರಟೆನೆ. ನನಗೆ ಬಿಸಿ ಬ್ರದರ್, ನನಗೆ ಹಂಗೆ ಬ್ರದರ್, ನನಗೆ ಹಿಂಗೆ ಬ್ರದರ್, ನನಗೆ ಚಿಕ್ಕಪ್ಪ ಬಂದ್ರು, ಮಾವ ಬಂದ್ರು, ಸಾರಿ ನೀವು ಸಾಕ್ಷಿ ಹೇಳಿದ್ರಂತೆ, ಬಾಯಿ ಬಂದದೇ, ಅವ್ರು ಬಂದ್ರು, ಇವ್ರು ಬಂದು, ನಾವು ಏನೇ ಬಂದ್ರು ಸ್ಪಿರಿಚುವಲ್ ಡೆವಲಪ್ಮೆಂಟ್ ಮಾಡ್ತಾನೆ ಇರ್ಬೇಕು. ಅಲ್ಲಲ್ಲಿಯ ಇದ್ದರೆ ನಮ್ಮ ವಿರೋಧವಾಗಿ ನಮ್ಮ ಸುತ್ತಮುತ್ತ ನಮ್ಮ ಜನರು ಕೆಲವು ಪ್ರಾರ್ಥನೆ ಏನ್ ಮಾಡ್ತಾರೆ ಅಂತ ಕೇಳೋರು ಇರ್ತಾರೆ. ಗೊತ್ತಾ ನಿಮಗೆ? ಊರಲ್ಲಿ ಅವರು ಪ್ರಾರ್ಥನೆ ಹೆಂಗ್ ಮಾಡ್ತಾರೆ, ಯಾರಿಗೆ ಮಾಡ್ತಾರೆ, ಏನ್ ಮಾಡ್ತಾರೆ ಅಂತ ನೋಡುವರು ಬರುವವರು ಇರ್ತಾರೆ. ನಮ್ಮ ಸ್ಪಿರಿಚುವಲ್ ಡೆವಲಪ್ಮೆಂಟ್ ಅನ್ನು ನಾವು ಮಾಡ್ತಾನೆ ಇರಬೇಕು. ಯಾಕೆ? ನಾವು ಅಭಿವೃದ್ಧಿ ಹೊಂದಬೇಕು. ನಮ್ಮ ದೇವರ ಕರ್ತದ ಅಭಿವೃದ್ಧಿ ಆಗೋದಕ್ಕಾಗಿ, ನಷ್ಟವಾಗೋದಕ್ಕಾಗಿ ಅಲ್ಲ. ಆದ್ರೆ ನಿಮಗೆ ಒಂದು ಸತ್ಯ ಹೇಳ್ತೇನೆ, ನೀವು ಲೌಕಿಕವಾಗಿ, ಶಾರೀರಿಕವಾಗಿ ಅಥವಾ ಕೆಲವು ಮೆಟೀರಿಯಲ್ ಬ್ಲೆಸ್ಸಿಂಗ್ಸ್ ಅಲ್ಲಿ ನಾವು ಹೋಗ್ಬೇಕಾದ್ರೆ, ಒಬ್ಬ ಪ್ರವಾದಿ ಬಂದು ಮೆಟೀರಿಯಲ್ ಬ್ಲೆಸ್ಸಿಂಗ್ಸ್ ಅನ್ನು ಕೊಡ್ಲಿಕ್ಕಾಗಲ್ಲ, ಒಬ್ಬ ಸೇವಕ ಬಂದು ಮೆಟೀರಿಯಲ್ ಬ್ಲೆಸ್ಸಿಂಗ್ ಕೊಡ್ಲಿಕ್ಕಾಗಲ್ಲ. ಆದ್ರೆ ಆತ್ಮೀಯವಾಗಿ ಬೆಳೆದ್ರೆ
ಆತ್ಮೀಯ ಮಕ್ಕಳು ಯಾರೇ ಮಾತಾಡಿದ್ರು, ಯಾರೇ ಹೇಳಿದ್ರು, ನಾವು ಇತರ ಎಲ್ಲಾ ಆಶೀರ್ವಾದಗಳನ್ನ ಹೊಂದ್ತೀವಿ. ಎಷ್ಟು ಜನ ನಂಬ್ತೀರಿ ಅದು? ಒಬ್ಬ ಸ್ಪಿರಿಚುವಲ್ ಆಗಿ ಬೆಳೆದ್ರೆ ನಿಮ್ಮನ್ನು ಲೋಕದಲ್ಲಿ 1000 ಜನ ಶಪಿಸ್ಲಿ, ಒಬ್ಬ ಆಶೀರ್ವಾದ ಮಾಡಿದ್ರು ನೀವು ಆಶೀರ್ವಾದವಾಗ್ತೀವಿ. ಹಲ್ಲೇಲೂಯಾ. ನಮ್ಮನ್ನು ದೇವರ ಆಶೀರ್ವಾದವಾಗಿ ಮಾಡುವುದಕ್ಕಾಗಿ ನಮ್ಮನ್ನು ಕರೆದ. ನೋಡ್ರಿ, ದೇವರು ಅಬ್ರಹಾಮನಿಗೆ ಹೇಳುವಂತ ಕಾರ್ಯಗಳಲ್ಲಿ ಹೇಳುವಾಗ ಅವನು ಸುಮ್ಮನೆ ದೇವರು ಆಶೀರ್ವದಿಸಿದ್ರ? ಆದಿಕಾಂಡ 12ನೇ ಅಧ್ಯಾಯಕ್ಕೆ ಬರುವಾಗ, ಸತ್ಯವೇದಕ್ಕೆ ಹೋಗುವ ಆದಿಕಾಂಡ 12ನೇ ಅಧ್ಯಾಯ, ಅದರಲ್ಲಿ 2ನೇ ವಾಕ್ಯದಿಂದ ಓದ್ರಿ. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗಿ 1ನೇ ವಾಕ್ಯದಿಂದ 2, 1, 2, 3 ಯೆಹೋವನು ಎಲ್ಲರೂ ಕೇಳ್ಕೊಳ್ರಿ, ಜೋರಾಗಿ ಓದಿಯ. ಯೆಹೋವನು ಅಬ್ರಹಾಮನಿಗೆ ನೀನು ಸ್ವದೇಶವನ್ನು, ಒಂದೇನಂತೆ ಸ್ವದೇಶವನ್ನು ಅಂದ್ರೆ ಏನು? ಸ್ವಂತ ದೇಶವನ್ನು. 2 ಬಂಧು ಬಳಗವನ್ನು, ಎರಡನೇದೇನಂತೆ? ಬಂಧು ಬಳಗ. 3 ತಂದೆಯ ಮನೆಯನ್ನು. 3 ಏನಂತೆ? ನಾವೆಲ್ಲ ಬೆಳೆದದ್ದು ಯಾರ ಮನೆ? ಮತ್ತೆ ಬೆಳೆದ ಯಾರ ಮಧ್ಯದಲ್ಲಿ? ಬಂಧು ಬಳಗ. ಮತ್ತೆ ಸ್ವಂತ ದೇಶದಲ್ಲಿ ಬೆಳೆದಿಲ್ವಾ? ಸ್ವಂತ ಊರಲ್ಲಿ. ಈಗ 3 ಬಿಟ್ಟು ಬರ್ಲಿಕ್ಕೆ ಹೇಳಿದ್ರು. ಮುಂದೆ ನೋಡಿ. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ದೊಡ್ಡ ಆಶೀರ್ವದಿಸಿ ನೀನು ಆಶೀರ್ವಾದ ನಿಧಿಯಾಗುವೆ, ನಿನ್ನನ್ನು ಅರಸುವವರು ಅರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ಸಾಕು. ನೋಡಿ, ದೇವರು ಅಬ್ರಹಾಮನಿಗೆ ಸುಮ್ಮನೆ ವಾಗ್ದಾನ ಮಾಡಲಿಲ್ಲ. ಪಕ್ಕದವರು ನೋಡಿ ಹೇಳಿ, ನಿಮಗೆ ಸುಮ್ಮನೆ ವಾಗ್ದಾನ ಮಾಡಲ್ಲ. ನಾವು ಕೆಲವು ಸಲ ಹೇಳ್ತೀವಿ ಬೈಬಲ್ ಅಲ್ಲಿ ಇರುವಂತ ಎಲ್ಲ ವಾಗ್ದಾನ ನಮಗೆ. ಹೌದು, 100% ವಾಗ್ದಾನ ನಮಗೆ. ಆದ್ರೆ ಆ ವಾಗ್ದಾನಕ್ಕೊಂದು ನಿಯಮ ಇದೆ. ಉದಾಹರಣೆಗೆ ನಾವು ಸ್ಮಾರ್ಟ್ ಬಜಾರ್ಗೆ ಹೋಗುವಾಗ ಬೈ 1 get 1 ಫ್ರೀ. ಯಾರಾದ್ರೂ ಹೋಗಿ ಬೈ 1 get ಬೇಡ, ಫ್ರೀ ಇರೋದಿತ್ತು ನನಗೆ ಕೊಡಿ ಅಂತ ಹೇಳಿ ಕೊಡ್ತಾರ? ಒಂದು ತಗೊಂಡ್ರೆ ಇನ್ನೊಂದು ಉಚಿತ ಅಂತೆ. ಈಗ ಈ ಬ್ರದರ್ ಸ್ಮಾರ್ಟ್ ಬಜಾರ್ಗೆ ಹೋಗಿ ಒಂದು ತೆಗೆದುಕೊಳ್ಳುವುದಿಲ್ಲ, ಉಚಿತ ಉಂಟಲ್ಲ ಅದು ಕೊಡಿ ಅಂತ ಹೇಳಿ ಕೊಡ್ತಾರೆ? ಯಾರಾದ್ರೂ ಬ್ರದರ್ ಕೊಡ್ತಾರ? ಏನು ಕೊಡಲ್ಲ. ಇದು ತಗೊಂಡದಕ್ಕೆ ಅದು ಕೊಡ್ತಾರೆ. ಅದೇ ರೀತಿಯಲ್ಲಿ ಆತ್ಮಿಕ ಜೀವಿತ ಎನ್ನುವಂಥದ್ದು ದೇವರ ಆಜ್ಞೆಗಳಿಗೆ ಒಳಗಾದ್ರೆ ಮಾತ್ರ ವಾಗ್ದಾನ ನೆರವೇರು. ಹಲ್ಲೇಲೂಯಾ, ಹಲ್ಲೇಲೂಯಾ. ಅಬ್ರಹಾಮನಿಗೆ ದೇವರು ವಾಗ್ದಾನ ಮಾಡುವ ಮೊದಲು ಆಜ್ಞೆ ಕೊಟ್ಟ. ಏನ್ ಗೊತ್ತಾ? ಮೊದಲನಾಗಿ ಬಂಧು ಬಳಗವನ್ನು ಬಿಡಬೇಕು, ಸ್ವಂತ ದೇಶವನ್ನು ಬಿಡಬೇಕು, ತಂದೆಯ ಮನೆಯನ್ನು ಬಿಡಬೇಕು. ಇವ್ರು 3 ಬಹಳ ಡೇಂಜರ್ ಅಂತ ಇಂಡೈರೆಕ್ಟ್ ಆಗಿ ಹೇಳ್ಬಿಟ್ಟು. ಹಲ್ಲೇಲೂಯಾ. ತಂದೆ ಮನೆ ಕೂಡ ಡೇಂಜರೇ, ಮತ್ತೆ ಸ್ವಂತ ಊರು ಡೇಂಜರೇ, ಮತ್ತೆ ಬಂಧು ಬಳಗ ಅಂತ ಹೇಳಿ ಸೆಂಟಿಮೆಂಟು ಡೇಂಜರ್. ಈ 3 ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಒಟ್ಟು ಹೋಗಂತ ಹೇಳಿದ್ರು. ದೇವರೇನಿದ್ರು, ಅಲ್ಲಿ ನಿನ್ನನ್ನು ಈಗ ನಿಮ್ಮ ಊರು ಯಾವುದು? ಸ್ವಂತ ಊರು ಹುಟ್ಟಿದ್ದು ಇವ್ರದ್ದು? ನಿಮ್ಮದು ಊರು ಅಮ್ಮ ಅಲ್ಲ? ತಮಿಳ್ ಮಾತಾಡು. ಈಗ ಅವರ ಅಮ್ಮ ಡೆಲಿವರಿ ಅಲ್ಲಿ ಆದ್ರೆ ಅಂತ ತಿಳ್ಕೊಳ್ಳಿ, ತಮಿಳ್ನಾಡಲ್ಲಿ. ಈಗ ತಮಿಳ್ನಾಡಿದ್ದು ಕೊಳಂದೆ ಯಾರು? ತಮಿಳ್ನಾಡಿದ್ದು ಕೊಳಂದೆ ಯಾರು? ಯಶೋಧ ಸಿಸ್ಟರ್. ಈಗ ಅಲ್ಲಿ ಹುಟ್ಟಿದ ನಿಮಿತ್ತವಾಗಿ ಇಲ್ಲೇ ಪಾಪ ಬೆಳೆದ್ರೆಲ್ಲ ಅಂತೆ. ಹುಟ್ಟಿದ್ದು ಇಲ್ಲೇನಾ? ಇಲ್ಲೇ ಹುಟ್ಟಿ. ಈಗ ಅಲ್ಲಿ ಡೆಲಿವರಿ ಆದ್ರೆ ಆಸ್ಪತ್ರೆಯಲ್ಲಿ ತಿಳ್ಕೊಳ್ಳಿ, ತಮಿಳ್ನಾಡಲ್ಲಿ ಯಶೋಧ ಅಂತ ಒಂದು ಹೆಸರು ಕೊಟ್ಟು. ಈಗ ತಮಿಳ್ನಾಡಿದ ಕೊಳಂದೆ ಯಾರು? ಅವ್ರು ಇಲ್ಲಿದ್ದಲ್ಲ, ಇಲ್ಲಿ ಬಂದು ಜಾಬ್ ಮಾಡಿದ್ರೆ ತಿಳ್ಕೊಳ್ರಿ. ಅವ್ರು ಏನೇ ಇದ್ರು ಕೂಡ ಅವರ ಭಾಷೆ ತಮಿಳೇ. ಅವರು ತಮಿಳ್ನಾಡು ಅಂತಾನೇ ಅವರನ್ನು ದೃಢೀಕರಿಸಬಹುದು. ಹೌದಲ್ವಾ? ಒಂದು ರೀತಿಯಲ್ಲಿ ಹೌದಲ್ವಾ? ಅವರ ಬರ್ತ್ ಅದು ಇದೆಲ್ಲ ಈಗ ಅಲ್ಲೇ ಬೆಳೆದಿದ್ದಾರೆ, ಅಲ್ಲೇ ಹುಟ್ಟಿದ್ರು ಅಂತ ತಿಳ್ಕೊಳ್ರಿ. ಈಗ ಅವ್ರಿಗೆ ಹೆಸರು ಏನು? ಯಶೋಧ. ಎಲ್ಲ ಕಡೆಯಲ್ಲಿ ಇದೆ. ಅವರ ಸ್ವಂತ ಊರು ತಮಿಳ್ನಾಡು. ಎಲ್ಲ ಹಿನ್ನೆಲೆಗಳೆಲ್ಲ ನೋಡಿದ್ರೆ ತಮಿಳ್ನಾಡಿಗೆ ಸಂಬಂಧ ಬರ್ತಾರೆ. ಆದ್ರೆ ಅವರು ಜೀವಿಸುವುದೆಲ್ಲ ಇಲ್ಲಿ ಅಂತ ಹೇಳಿದ್ರೆ ಅರ್ಥ ಏನಂದ್ರೆ, ಅವರ ದೇಶವನ್ನು ಅವರು ಬಿಟ್ಟರು, ಮತ್ತೆ ಜನಾಂಗವನ್ನು ಬಿಟ್ಟರು, ಮತ್ತೆ ಬಂಧು ಬಳಗವನ್ನು ಬಿಟ್ಟು ದೇವರು ತೋರಿಸಿದ ದೇಶದಲ್ಲಿ ಅವರು ಇದ್ರೆ, ನಾಳೆ ಈ ಕೊಳಂದೆ ಅಲ್ಲಿತ್ತಲ್ವಾ, ಇಲ್ಲಿ ಬೆಳೆದು ಅಲ್ಲಿಗೆ ಹೋಗುವಾಗ ಹೇಗಿರ್ತಾರೆ ಅಂದ್ರೆ ಆಶೀರ್ವಾದವಾಗಿರ್ತಾರೆ. ಹಲ್ಲೇಲೂಯಾ, ಹಲ್ಲೇಲೂಯಾ. ಏನಕ್ಕಂದ್ರೆ ಅವರು ರಕ್ಷಣೆ ಬಂದಿದ್ದಾರೆ, ದೇವರ ಕಡೆಗೆ ತಿರುಗಿದ್ದಾರೆ. ಅವರ ಜೀವಿತದಲ್ಲಿ ಯಾವುದೋ ಒಂದು ಉದ್ದೇಶವನ್ನು ದೇವರು ಇಟ್ಟಿದ್ದಾರೆ. ಅವರ ಆಶೀರ್ವಾದ ನಿಧಿಯಾಗಿ ಅಲ್ಲಿ ಹೋಗುವಾಗ ಅವರು ಹೇಳ್ತಾರೆ, ಈ ಕೊಳಂದೆ ಇಷ್ಟು ದೊಡ್ಡದಾಗಿ ಆಶೀರ್ವಾದವಾಗಿ ಕಾರಲ್ಲಿ ಬರ್ತಾ ಇದ್ದಾರೆ, ಅಭಿವೃದ್ಧಿ ಆಗಿದ್ದಾರೆ. ನಮ್ಮ ತಮಿಳ್ನಾಡಿನಲ್ಲಿ ಹುಟ್ಟಿದ ಮಗು ಅಲ್ವಾ ಇದು? ಒಂದು ಸಿಸ್ಟರ್ ಸರಿತನಿಗಾಗಿ ಹೇಳ್ಬೋದು ಅಲ್ವಾ?
ಇಷ್ಟು ಅಭಿವೃದ್ಧಿ ಆದ್ರ, ಇಷ್ಟು ಆಶೀರ್ವಾದವಾಗಿದ್ರ, ನಾವು ಯೋಚನೆ ಮಾಡಿದ್ದೆ ಏನೋ ಒಂದೊಂದು ಸ್ವಲ್ಪ ಹೋಗ್ತಾಳೆ ಬರ್ತಾಳೆ. ಈಗ ನೋಡಿ ಹಿಂಗೆ ಆದ್ರ ನಮ್ಮ ಕುರಿತು ಎಷ್ಟೋ ವರ್ಷದಲ್ಲಿ ನೋಡದವರೆಲ್ಲ ನಮ್ಮ ಕುರಿತಿಗೆ ಯೋಚನೆ ಮಾಡ್ತಾರೆ ಇಲ್ವಾ? ನಾವು ಅಭಿವೃದ್ಧಿ ಆಗುವಾಗ, ನಾವು ಅದ್ಭುತಗಳಾಗುವಾಗ, ನಮ್ಮ ಜೀವಿತದಲ್ಲಿ ದೇವರ ಮಹಿಮೆಯಾದ ಕಾರ್ಯ ಮಾಡುವಾಗ ನಮ್ಮನ್ನು ನೋಡಿದವರೆಲ್ಲ, ಯೋಚಿಸಿದವರೆಲ್ಲ ನಮ್ಮ ಕುರಿತು ಯೋಚನೆ ಮಾಡ್ತಾರೆ. ಏನಕ್ಕಂದ್ರೆ ನಾವು ಮೊದಲನೇದಾಗಿ ಇಲ್ಲಿ ಆಗ್ಲಿಕ್ಕೆ ಇರುವಂತದ್ದು ಸ್ಪಿರಿಚುವಲ್ ಡೆವಲಪ್ಮೆಂಟ್. ನಮ್ಮ ಆತ್ಮದಲ್ಲಿ ನಾವು ಅಭಿವೃದ್ಧಿ ಆಗುವಾಗ ದೇವರು ನೆಕ್ಸ್ಟ್ ವಾಕ್ಯ, ನಾನು ಇನ್ನೊಬ್ಬರಿಗಾಗಿ, ಸಿಸ್ಟರ್ ಸರಿತನಿಗಾಗಿ ಅಥವಾ ಬ್ರದರಿಗಾಗಿ ಅಥವಾ ಮನುಗಾಗಿ ಅಥವಾ ಕಾವೇರಮ್ಮನಿಗಾಗಿ ಯಾರಿಗೆ ಪ್ರಾರ್ಥನೆ ಮಾಡಿದ್ರು ಕೂಡ ಅವರು ಸ್ಪಿರಿಚುವಲ್ ಡೆವಲಪ್ಮೆಂಟ್ ಆಗ್ತಾರೆ. ಏನಕ್ಕಂದ್ರೆ ಅವರು ಆತ್ಮದಲ್ಲಿ ಅಭಿವೃದ್ಧಿ ಹೊಂದಿದ್ದಾರೆ. ಹಲ್ಲೆಲೂಯಾ. ಒಬ್ಬ ವ್ಯಕ್ತಿ ಆತ್ಮದಲ್ಲಿ ಅಭಿವೃದ್ಧಿ ಹೊಂದದೆ ಅವ್ರು ಎಲ್ಲಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಹೊಂದಲಿಕ್ಕೆ ಆಗಲ್ಲ. ಕೆಲವು ಕ್ಷೇತ್ರದಲ್ಲಿ ಅಭಿವೃದ್ಧಿ ಹೊಂದಬಹುದು. ಹಲೋ, ಕೆಲವು ಕ್ಷೇತ್ರದಲ್ಲಿ ಅಭಿವೃದ್ಧಿ ಹೊಂದಬಹುದಾ ಅಮ್ಮ? ಕೆಲವು ಕ್ಷೇತ್ರದಲ್ಲಿ ಅಭಿವೃದ್ಧಿ ಹೊಂದಬಹುದು. ಉದಾಹರಣೆಗೆ ಅಮ್ಮ ಪ್ರಾರ್ಥನೆ ಮಾಡ್ಲಿಕ್ಕೆ ಹೇಳಿದ್ರು, ನನ್ನ ಮರಕ್ಕಾಗಿ ಪ್ರಾರ್ಥನೆ ಮಾಡಿ, ಅಲ್ಲಿ ಎಳ್ಳೀರು ಒಳ್ಳೇದು ಬಿಡಬೇಕು, ಮತ್ತೆ ಕಲ್ಲಂಗಡಿದು ಬೀಜ ಹಾಕಿದೀನಿ, ಕಲ್ಲಂಗಡಿ ಬರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ರೆ ಒಂದ್ ವೇಳೆ ಕಲ್ಲಂಗಡಿ ಬರ್ಬಹುದು, ಎಳ್ಳೀರು ಬರ್ಬಹುದು. ಅದು ಎಲ್ಲ ಕ್ಷೇತ್ರದಲ್ಲಿ ಅಭಿವೃದ್ಧಿ ಹೊಂದಲಿಕ್ಕೆ ಆಗುತ್ತಾ? ಅವ್ರು ಎಲ್ಲ ಕ್ಷೇತ್ರದಲ್ಲಿ ಅಭಿವೃದ್ಧಿ ಹೊಂದಬೇಕಾದ್ರೆ ಏನಾಗ್ಬೇಕು? ಅವರು ಆತ್ಮದಲ್ಲಿ ಬಲ ಹೊಂದಬೇಕು. ಅಲ್ಲಿಯ ಯಾವಾಗ ನೀನು ಆತ್ಮದಲ್ಲಿ ಬಲ ಹೊಂದಲಿಕ್ಕೆ ದೇವರ ವಾಕ್ಯ, ಪ್ರಾರ್ಥನಾ ಜೀವಿತ, ನಂಬಿಗಸ್ತಿಕೆ, ನೀತಿವಂತಿಕೆ, ಪ್ರಾರ್ಥನೆ ಎಲ್ಲಾ ಸಂಗತಿಗಳನ್ನು ಮಾಡ್ಕೊಂಡು ಹೋಗ್ತೀಯೋ ಆಗ ನಿನ್ನ ಜೀವಿತದಲ್ಲಿ ಆತ್ಮದಲ್ಲಿ ಡೆವಲಪ್ಮೆಂಟ್ ಆಗ್ತೀಯ. ಆತ್ಮದಲ್ಲಿ ಡೆವಲಪ್ಮೆಂಟ್ ಹೋಗುವಾಗ ನಿನ್ನಲ್ಲಿ ತಗ್ಗಿಸುವಿಕೆ ಬರ್ತದೆ, ಹೆಚ್ಚಿಸುವಿಕೆ ಬರಲ್ಲ. ನಾವು ದೇವರ ಕುರಿತು ಹೇಳಿಕ್ಕೆ ಸಂತೋಷ ಬರ್ತೀವಿ, ಸಭೆ ಕುರಿತು ಹೇಳಿಕ್ಕೆ ಸಂತೋಷ ಬರ್ತೀವಿ. ನಿಮ್ಮ ಜೀವಿತದಲ್ಲಿ ಆದದ್ದು ಸಾಕ್ಷಿಗಳು, ಅನೇಕರು ಸಾಕ್ಷಿಗಳು ಹೇಳ್ತಾರೆ, ನಾನು ನನ್ನ ಮೂಲಕವಾಗಿ ಹಿಂಗಾಯ್ತು ಹಂಗಾಯ್ತು, ಅದೆಲ್ಲ ನಾವು ಸಂತೋಷ ಪಡ್ತೀವಿ. ಪ್ರೈಸ್ ಗಾಡ್. ಅಲ್ಲಿ ಕಳವಳ ಬರ್ತೀವ ನಾವು? ನಮ್ಮ ಒಳ್ಳೆಯ ಸಾಕ್ಷಿಗಳನ್ನ ಹೇಳಿಕೆ ಕಳವಳ ಬರ್ತೀವ? ಇಲ್ಲ. ಯಾಕೆ? ಆತ್ಮದಲ್ಲಿ ಅಭಿವೃದ್ಧಿ ಹೊಂದಿದಕ್ಕೆ ನಾವು ಇನ್ನೂ ಅನೇಕರಿಗೆ ಆಶೀರ್ವಾದವಾಗಿರ್ತಿದ್ದೀವಿ. ಅನೇಕರು ನಮ್ಮನ್ನು ನೋಡ್ತಾ ಇದ್ದಾರೆ, ಅನೇಕರ ಪರಿಸ್ಥಿತಿಗಳನ್ನು ಕಣ್ಣಲ್ಲಿ ನೋಡ್ತಾ ಇದ್ದೀವಿ. ವೈ? ನಾವು ಬ್ಲೆಸ್ಸಿಂಗ್ಸ್ ಆಗಿದ್ದೀವಿ, ನಾವು ಅನೇಕರಿಗೆ ಆಶೀರ್ವಾದ ನಿಧಿ. ಅಬ್ರಾಹ್ಮನಿಗೆ ದೇವರು ವಾಗ್ದಾನ ಮಾಡುವ ಮೊದಲು ವಾಗ್ದಾನ ಕೊಟ್ಟಿಲ್ಲ, ಆಶೀರ್ವಾದ ಮಾಡುವ ಮೊದಲು ಅವರಿಗೆ ವಾಗ್ದಾನ ಕೊಟ್ಟಿಲ್ಲ, ಬದಲಾಗಿ ಅವರಿಗೆ ಆಜ್ಞೆ ಕೊಟ್ಟು ಏನಂದ್ರೆ ಬಂಧುಗಳನ್ನು ಬಿಡಬೇಕು, ಸ್ವಂತ ಊರನ್ನು ಬಿಡಬೇಕು, ತಂದೆಯ ಮನೆಯನ್ನು ಬಿಡಬೇಕು, ಮತ್ತೆ ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗ್ಬೇಕು. ಈಗ ನೀವೆಲ್ಲ ಪಾಸ್ಟ್ ಹೇಳಿದ್ರ ಅಂತ ಹೇಳಿ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ ಎಲ್ಲಾರು ಹೋಗ್ತೀವಿ ಪಾಸ್ಟರ್, ಯಾರು ಬೇಡ ಅಂತ ಹೋಗ್ಬೇಡಿ. ನಾನು ಹೇಳ್ತಾ ಇರುವಂತ ಕಾರ್ಯ ಇಲ್ಲಿ ಇವರನ್ನು ದೇವರ ಆಶೀರ್ವಾದ ಮಾಡುವುದಕ್ಕಾಗಿ ದೇವರು ನಮ್ಮೊಳಗೆ ಒಂದು ದೊಡ್ಡ ಕಾರ್ಯಗಳನ್ನು ಇರ್ತಾನೆ. ಏನಂದ್ರೆ ನಾವು ಆತ್ಮದಲ್ಲಿ ಅಭಿವೃದ್ಧಿ ಹೊಂದಿದರೆ ಸಾಕು. ನಾವು ಪ್ರಾರ್ಥನೆ ಮಾಡುವಾಗ, ಇತರರು ನಮಗೆ ಪ್ರಾರ್ಥನೆ ಮಾಡುವಾಗ ನಾವು ಎಲ್ಲಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಹೊಂದ್ತೀವಿ. ಹಲ್ಲೆಲೂಯಾ. ಹಾಗಾದ್ರೆ ನಮಗೆ ಎಷ್ಟು ಕ್ಷೇತ್ರಗಳಿದೆ? MLA ಹೇಳ್ತಾರೆ ನನಗೆ ತುಂಬಾ ಕ್ಷೇತ್ರಗಳಿದೆ ಅಂತ. ಹಲ್ಲೆಲೂಯಾ. ನಮಗೆ ಆ ಕ್ಷೇತ್ರಗಳ ಕುರಿತು ಹೇಳ್ತಾ ಇದ್ದಾರೆ, ಇಲ್ಲ, ನಮ್ಮ ಜೀವಿತದಲ್ಲಿ ಅನೇಕ ಕ್ಷೇತ್ರಗಳಿದೆ. ಹಲ್ಲೆಲೂಯಾ. ಕೆಲವರು ಹೇಳ್ತಾರೆ ನಾನು 2-3 ಜಾಗ ತಗೊಳ್ಬೇಕಂತಿದ್ದೀನಿ, ನಾನು ಒಳ್ಳೆ ಜಾಬ್ ಅಲ್ಲಿ ಇರ್ಬೇಕಂತಿದ್ದೀನಿ. ಮತ್ತೆ ಆಸೆಗೆ ಲಿಮಿಟ್ ಇದೆಯಾ ಮನುಷ್ಯನದ್ದು? ಇವತ್ತು ಹೇಳಿದ್ರೆ 100 ಪಟ್ಟಿ ಮಾಡ್ಬೋದು ನಾವು ಅಲ್ವಾ? ಇದೆಲ್ಲ ಮಾಡ್ಬೇಕು ದೇವರೇ, ನೋಡಿ ನಾನು ಸೈನ್ ಹಾಕಿದ್ದೀನಿ, ನೀನೆಲ್ಲ ಏನ್ ಮಾಡು, ಕೆಳಗೊಂದು ಸೈನ್ ಹಾಕ್ಬಿಡು ಅಂತ ಹೇಳಿ ಪ್ರಾರ್ಥನೆ ಇರ್ತೀವಿ. ಆದ್ರೆ ದೇವರು ನಮ್ಮಲ್ಲಿ ಎದುರು ನೋಡುವಂಥದ್ದು ಆತ್ಮದ ಡೆವಲಪ್ಮೆಂಟ್. ಅಲ್ಲಿಯ ಸ್ಪಿರಿಚುವಲ್ ಆಗಿ ನಾವು ಬೆಳಿಬೇಕು, ಸ್ಪಿರಿಚುವಲ್ ಆಗಿ ನಾವು ಬಲಗೊಳ್ಬೇಕು, ಸ್ಪಿರಿಚುವಲ್ ಆಗಿ ಕಾರ್ಯವಾಗಬೇಕು. ಆಗ ನಮ್ಮ ಜೀವಿತದಲ್ಲಿ ಹೋರಾಟ ಬರುವುದಿಲ್ಲ, ತೊಂದರೆ ಬರುವುದಿಲ್ಲ, ಸಮಸ್ಯೆ ಬರುವುದಿಲ್ಲ ಎಂಬುದಾಗಿ ಅಲ್ಲ. ಹಲ್ಲೆಲೂಯಾ. ನಮ್ಮ ಕೆಲವು ಕ್ಷೇತ್ರಗಳನ್ನು ನಾವು ಬಿದ್ದು ಹೋಗ್ತೀವಿ ಎಂಬುದಾಗಿ ಅಲ್ಲ. ಆದ್ರೆ ದೇವರು ನಮಗೆ ಬಯಸುವಂಥದ್ದು ನಾವು ಯಾವಾಗ ಆತ್ಮದಲ್ಲಿ ಡೆವಲಪ್ಮೆಂಟ್ ಆಗ್ತೇವೆ, ಸ್ಪಿರಿಚುವಲ್ ನಾವು ಸ್ಥಿರವಾಗಿ ನಿಲ್ತೇವೆ, ಆತ್ಮದಲ್ಲಿ ಫಲ ಕೊಡ್ತೇವೆ, ಆತ್ಮದಲ್ಲಿ ಬಲ ಹೊಂದ್ತೇವೆ, ಆತ್ಮದ ವರಗಳು ನಮ್ಮ ಮೂಲಕವಾಗಿ ಪ್ರಕಟವಾಗ್ತದೋ ಆಗ ಬೈಬಲ್ ಇರ್ತದೆ ನಮ್ಮನ್ನು ದೇವರು ಎಲ್ಲಾ ಕ್ಷೇತ್ರದಲ್ಲಿ ಪ್ರಾರ್ಥನೆಗಳು ಅಭಿವೃದ್ಧಿ ಮಾಡ್ತಾರೆ. ಮಾಡಲ್ವಾ? ಒಮ್ಮೆಲೆ ಮಾಡದಿದ್ರು ಹಂತವಾಗಿ ಎಲ್ಲಾ ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ಮಾಡ್ತಾರೆ. ಬೈಬಲ್ ಹೇಳ್ತದೆ ಅವನ ಕುರಿತು ಇನ್ನೊಬ್ಬರ ಸಾಕ್ಷಿ ಹೇಳ್ತಾ ಇದ್ದಾರೆ, ಏನಂದ್ರೆ ಅವನು ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾರೆ. ನಮ್ಮ ಕುರಿತು, ನಮ್ಮ ಸಭೆಯ ಕುರಿತು, ನಮ್ಮ ಕುರಿತು ಜನಗಳು ಹೇಳ್ಬೇಕು, ಅವನಿಂದ ಅನೇಕರಿಗೆ ಉಪಯೋಗವಾಗ್ತಾ ಇದೆ, ಅವರಿಂದ ಅನೇಕರಿಗೆ ಉಪಯೋಗವಾಗ್ತಾ ಇದೆ. ಲೋಕ ಒಂದು ದಿವಸ ಹೇಳ್ತದೆ, ನಮ್ಮನ್ನು ನೋಡಿ ಅವರು ಅಸೂಯೆ ಪಡುವಾಗ, ಅವರು ನಗುವಾಗ ಒಂದು ದಿವಸ ಲೋಕ ಹೇಳ್ತದೆ ಇವರ ಮೂಲಕವಾಗಿ ಪಟ್ಟಣದಲ್ಲಿ ಆಶೀರ್ವಾದ ಬಂತು, ಇವರ ಮೂಲಕವಾಗಿ ಅನೇಕರಿಗೆ ಒಳ್ಳೆಯ ಕಾರ್ಯಗಳಾಯಿತು, ಇವರ ಮೂಲಕವಾಗಿ ಅನೇಕರು ಸ್ವಸ್ಥವಾದರು, ಇವರ ಮೂಲಕವಾಗಿ ಅನೇಕ ಮಹಿಮೆಯಾದ ಕಾರ್ಯಗಳು ಅಲ್ಲ ಕ್ರಿಯೆಗಳು ನಮ್ಮ ಕ್ಷೇತ್ರದಲ್ಲಿ ಪಟ್ಟಣದಲ್ಲಿ ನಡೀತಾ ಇದೆ ಎಂಬುದನ್ನು ಹೇಳುವ ಹಾಗೆ ನಾವು ಮಾರ್ಪಡ್ಬೇಕು. ಹಲ್ಲೆಲೂಯಾ. ದೇವರು ಮಾಡ್ತಾರ ಇಲ್ವಾ? ಪಕ್ಕದವರಿಗೆ ಹೇಳಿ, ದೇವರು ನಿನ್ನ ಎಲ್ಲಾ ಇಷ್ಟಾರ್ಥಗಳನ್ನು ನೆರವೇರಿಸ್ತಾರೆ, ಆದರೆ ಆತ್ಮದಲ್ಲಿ ಅಭಿವೃದ್ಧಿ ಆಗಬೇಕು. 4ನೇ ವಾಕ್ಯ, ನನ್ನ ಮಕ್ಕಳು ಸತ್ಯ
ಅನುಸರಿಸಿ ನಡೆಯುವವರಾಗಿದ್ದಾರೆಂದು ಹ್ಮ್. ಕೇಳುವುದಕ್ಕಿಂತ ಹೆಚ್ಚಾದ ಸಂತೋಷವು ನನಗಿಲ್ಲ. ಯೋಹಾನನ ಬರೆದ 3ನೇ ಪತ್ರಿಕೆಯಲ್ಲಿ ಗಾಯನ ಕುರಿತು ಅಲ್ಲಿರುವಂತ ಜನಗಳ ಕುರಿತು ಎಲ್ಲರಿಗೆ ಹೇಳ್ತಾ ಇದ್ದೇನೆ ಸಭೆಗೆ, ನನ್ನ ಮಕ್ಕಳು ಏನಂತೆ ಸತ್ಯವನ್ನು ಅನುಸರಿಸಿ ನಡೆಯುವವರಾಗಿದ್ದಾರೆಂದು ಕೇಳುವುದಕ್ಕಿಂತ ಹೆಚ್ಚಾದ ಸಂತೋಷ ಯಾವುದೇ ಇಲ್ಲ. ಈಗ ನಿನ್ನೆ ಮೀಟಿಂಗ್ ಆಯ್ತು, ಮಕ್ಕಳ ದಿವಸ ಇದು, ಅದರಲ್ಲಿ ತುಂಬಾ ಕಂಪ್ಲೇಂಟ್ ಅದು ಇದೆಲ್ಲ ಬಂತು, ಹೌದಲ್ವಾ? ಒಬ್ಬೊಬ್ರು ಒಂದೊಂದು ಹೇಳಿದ್ರು, ಅವ್ರು ಹೇಳಿದ್ರು, ಸತ್ಯ ಹೇಳಿದ್ರು, ಎಲ್ಲರೂ ಕೂಡ ಕೆಲವರಿಗೆ ಕರೆಕ್ಷನ್ ಮಾಡಿದ್ವಿ. ಈಗ ಹೇಳಿದ ಮೇಲೆ ಒಂದು ವೇಳೆ ನಿಮ್ಮ ಮಕ್ಕಳಿಗೆ ಏನಾದ್ರೂ ಒಂದು ಅಪಾಯ ಬರುವಾಗ ನಿಮ್ಮ ತಂದೆ ತಾಯಿಗಳು ಸಂತೋಷ ಪಡ್ತಾರ? ಹಲೋ, ನಮ್ಮ ದೂರು, ನಮ್ಮ ಕೆಲವು ಕೊರತೆಗಳಿಗೆ ಹೇಳುವಾಗ ನಮಗೆ ಬೇಸರ ಆಗುತ್ತೆ, ಹೌದಲ್ವಾ? ಆಗ್ತದ ಇಲ್ವಾ? ನಿಶಾಂತ್, ವಿಶಾಲ್, ಆಕಾಶ್ ಅದು ಯಾರು ನಮ್ಮ ತಂದೆ ತಾಯಿಗಳಿಗೆ ಹೇಳುವ ಒಂದು ಸರಿಗೆ ಕೋಪ ಬರ್ತದ, ಬೇಸರ ಆಗ್ತದ ಇಲ್ವಾ? ಆದ್ರೆ ಅದೇ ನಿಮಗೆ ಏನಾದ್ರೂ ಒಂದು ಚೂರಿ ಅಥವಾ ಏನೋ ಚುಚ್ಚಿತು, ಏನೋ ನೋವಾಯ್ತು ಅಂತ ಹೇಳಿದ್ರೆ ನಿಮ್ಮ ಕುರಿತು ಖುಷಿ ಪಡ್ತಾರಾ? ಹಲೋ, ನಾನು ಹೇಳ್ತಾ ಇರೋದು, ಖುಷಿ ಪಡ್ತಾರಾ? ಯಾರು ಖುಷಿ ಪಡ್ತಾರೆ? ಏನಕ್ಕಂದ್ರೆ ಅವರಿಗೆ ನೋವಾಗುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಅದೇ ರೀತಿಯಲ್ಲಿ ಸಭೆಯಲ್ಲಿರುವಂತ ದೇವ ಜನರು ಸತ್ಯವನ್ನು ಅನುಸರಿಸುವಾಗ, ನಂಬಿಕೆಯಲ್ಲಿ ಜೀವಿಸುವಾಗ ಅದನ್ನು ಕೇಳುವುದಕ್ಕಿಂತ ಹೆಚ್ಚಿನ ಸಂತೋಷ ಯಾವುದು ನನಗಿಲ್ಲ ಅಂತ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಸತ್ಯವನ್ನು ಅನುಸರಿಸುವುದು, ನಂಬಿಕೆಯಲ್ಲಿ ನಡೆಯುವುದು. ಪ್ರೋಗ್ರಾಮ್ಗಳು ನಡೀತದೆ ಇಲ್ವಾ, ಮಸಾಲೆ ದೋಸೆ ತಿಂತಾರೆ ಇಲ್ವೋ ಗೊತ್ತಿಲ್ಲ, ಬಟ್ ದೇವರು ನಮ್ಮಲ್ಲಿ ಬಯಸುವಂಥದ್ದು ನಾವು ಎಲ್ಲಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗುವಾಗ, ಆತ್ಮದಲ್ಲಿ ಡೆವಲಪ್ಮೆಂಟ್ ಆಗುವಾಗ, ನಮ್ಮನ್ನು ಆತ್ಮದಲ್ಲಿ ಬೆಳೆಸುವವರಿಗೆ ತುಂಬಾ ಸಂತೋಷ ಆಗ್ತದೆ. ಹಲ್ಲೆಲೂಯಾ. ನಮ್ಮ ಮಕ್ಕಳನ್ನು ಕರೆಕ್ಷನ್ ಮಾಡುವಾಗ ಬೇಸರ ಆಗ್ಬೋದು, ಅಯ್ಯೋ ಬೇರೆ ಮಕ್ಕಳ ರೀತಿಯಲ್ಲಿ ನನ್ನ ಮಕ್ಕಳು ಇಲ್ಲಲ್ವಾ, ಬೇರೆಯವರಾಗಿ ಜ್ಞಾನ ನಮಗೆ ಇಲ್ಲಲ್ಲ ಅಂತ ಒಂದ್ಸರಿ ತಾಯಿಯರಿಗೆ ಫೀಲಿಂಗ್ ಆಗದಿಂದ ಆಗ್ಬಹುದು. ಆದರೆ ಅವರನ್ನು ಬಿಟ್ಟುಕೊಡುವಾಗ, ನಮ್ಮನ್ನು ನಾವು ಬಿಟ್ಟುಕೊಡುವಾಗ ಆಗ ಏನಾಗುತ್ತೆ, ಅವರ ನೋವಲ್ಲಿ ಅವರು ಸಂಕಟ ಪಡುವುದಿಲ್ಲ. ಅವರ ನೋವಲ್ಲಿ ಏನ್ ಮಾಡ್ತಾರೆ, ಅವರು ಸಂಕಟ ಪಡ್ತಾರೆ, ಸಂತೋಷ ಪಡ್ತಾರ. ನಳಿನಮ್ಮ, ನಿಮ್ಮ ಮಕ್ಕಳಿಗೆ ಏನಾರಾದ್ರೆ ನೀವು ಸಂತೋಷ ಪಡ್ತೀರಾ? ಅಥವಾ ಏನಾದ್ರು ತಪ್ಪಾಗಿ ಹೋದ್ರೆ ನಾವು ಸರಿ ಮಾಡ್ಲಿಕ್ಕೆ ಬಯಸ್ತೀವಲ್ವಾ? ಏನಕ್ಕಂದ್ರೆ ನಮ್ಮ ನೋವಲ್ಲಿ ಸಂಕಟ ಪಡುವವರು ನಿಜವಾದ ಆತ್ಮೀಯ. ಹಲ್ಲೆಲೂಯಾ. ನಿಮ್ಮ ನೋವುಗಳನ್ನು ಇನ್ನೊಬ್ಬರಿಗೆ ಶೇರ್ ಮಾಡುವಾಗ, ಹೌದಾ ಬ್ರದರ್ ಸಿಸ್ಟರ್ ಎಂಬುದಾಗಿ ಭಾರವುಳ್ಳವರಾಗಿ ಪ್ರಾರ್ಥನೆ ಮಾಡ್ತಾರಲ್ಲ, ಆ ಹೃದಯ ನಮಗಿರ್ಬೇಕು. ಹಲ್ಲೆಲೂಯಾ. ನಮಗೆ ಸಂತೋಷ ಇರ್ತದೆ, ನಮಗೆ ಬೇಕಾದಷ್ಟು ಎಲ್ಲ ಇರ್ತದೆ ಆ ಟೈಮಲ್ಲಿ. ಆ ಕೆಲವು ಸರಿ ಹೇಳ್ತೀವಿ ಕೆಲವರು ಏನಾದ್ರು ಮಾತಾಡುವಾಗ ಅಷ್ಟೇ ಹೇಳುದು ನಮ್ಮಲ್ಲಿ ಪೆರಳೆ ಅಂತ ಹೇಳ್ತಾರೆ. ಈ ಕೋಳಿ ಹುಂಜವ, ನಿಮ್ಮಲ್ಲಿ ಹುಂಜ ಹೇಳ್ತಾರಲ್ಲ, ಆ ಕೋಳಿ ಆಗಿ ಎಲ್ಲ ಕೆಲಸ ಮಾಡ್ಕೊಂಡಿರ್ತದೆ ಸುಮ್ಮನೆ ಅಲ್ವಾ? ಮೊಟ್ಟೆ ಇದು ಇಡುವಾಗ ಅದು ಏನೋ ಮಾಡ್ತದೆ, ಪವಿತ್ರೇಶ್ವರಿಗೆ ಗೊತ್ತಿದೆ. ಏನಂತಮ್ಮ, ಏನೋ ಒಂದು ಸೌಂಡ್ ಮಾಡ್ತಾ ಇರ್ತದೆ. ಹಾಗೆ ಕೆಲವರು ಏನಾದ್ರೂ ಒಂದು ಪ್ರಾರ್ಥನೆ ವಿಷಯ ಇರುವಾಗ ದೇವರು ಅಂದ್ರೆ ಇವರಿಗೆಲ್ಲ ಪ್ರಾಬ್ಲಮ್ ಇಲ್ಲ, ಅದಕ್ಕೆ ಅವರಿಗೆ ಪ್ರಾಬ್ಲಮ್ ಇದೆ ಅಲ್ಲ, ಇವರಿಗೆ ನಾವು ಬೇರೆಯವರ ಸಮಸ್ಯೆಗಳು, ಬೇರೆಯವರ ತೊಂದರೆಗಳು, ಅದು ನಮ್ಮ ತೊಂದರೆಗಳು, ನಮ್ಮ ಸಮಸ್ಯೆಗಳು ಎಂಬುದಾಗಿ ಸಭೆ ಈ ದಿನಮಾನ ಪ್ರಾರ್ಥನೆ ಮಾಡಿ. ಪ್ರಿಯರೇ, ಇದು ಆ ಟೈಮಲ್ಲಿ ಇದ್ದಾಗ ಇವತ್ತಿಲ್ಲ. ಎಲ್ಲವೂ ಕೂಡ ಬದಲಾಗ್ತಾ ಇದೆ. ಎಲ್ಲ ಸಂಗತಿಗಳು ವಾತಾವರಣದಿಂದ ಹಿಡಿದು ಎಲ್ಲ ಕ್ಷೇತ್ರದಲ್ಲಿ ಬದಲಾಗ್ತಾ ಇದೆ. ಈಗ ಪ್ರವಾಸಿಗಳು ಇಷ್ಟು ಬಂದಿದ್ದಾರೆ, ಇವ್ರು ಏನ್ ಹೇಳ್ತಾರೆ ಗೊತ್ತಾ? ಎಂತ ಬಿಸಿಲು ಮಾಡ. ಮಂಗಳೂರಿನವ್ರು ಇಲ್ಲಿ ಬಂದ್ರೆ ಹೇಳ್ತಾರೆ ಏನಂದ್ರೆ, ಅಲ್ಲ ನಾವು ಮಡಿಕೇರಿ ಚಳಿ ಅಂತ ಬಂದ್ರೆ ಇದು ಎಂತ ಬಿಸಿಲು, ಸುಮ್ಮನೆ ದುಡ್ಡು ಕೊಟ್ಟು ಇಲ್ಲಿ ಬಂದ್ವಿ. ಈಗ ಹಾಗೇನೆ ಇದೆಯಾ? ಕೂಲಿದೆಯಾ? ಹೋದ ವರ್ಷ ಅದಕ್ಕಿಂತ ಇದ್ದಾಗೆ ಚಳಿ ಆಗ್ತಾ ಉಂಟಾ? ವಾತಾವರಣ ಬದಲಾಗ್ತಾ ಇದೆ, ವ್ಯಕ್ತಿಗಳು ಬದಲಾಗ್ತಾ ಇದ್ದಾರೆ, ಜನರು ಬದಲಾಗ್ತಾ ಇದೆ. ಅದರಲ್ಲಿ ಬದಲಾಗಬೇಕಾದಂತ ವ್ಯಕ್ತಿಗಳು ನಾವು ಯಾವ ರೀತಿ ಬದಲಾಗಬೇಕಂದ್ರೆ ಆತ್ಮೀಯವಾಗಿ ಬೆಳಿಬೇಕು. ಎಲ್ಲಾ ಕ್ಷೇತ್ರದಲ್ಲಿ ನಾವು ಅಭಿವೃದ್ಧಿ ಆಗ್ಬೇಕು. ಇವತ್ತು ದೇವರ ನಮಗೆ ಹೇಳಿದಂತ ಒಂದು ಕಾರ್ಯ, ಯಾವ ವ್ಯಕ್ತಿ ಆತ್ಮಿಕದಲ್ಲಿ ಡೆವಲಪ್ಮೆಂಟ್ ಆಗ್ತಾನೆ ಅವನು ಎಲ್ಲಾ ಕ್ಷೇತ್ರದಲ್ಲಿ, ಒಂದು ಕ್ಷೇತ್ರದಲ್ಲ, ಪಾಸ್ಟ್ ಹೇಳಿದ ಒಂದು ಪ್ರಾಪಸಿಯಲ್ಲ, ಪ್ರವಾದನೆ ಒಂದು ಭಾಗಗಳಲ್ಲ, ಎಲ್ಲ ಭಾಗದಲ್ಲಿ ಅವನು ಅಭಿವೃದ್ಧಿ ಆಗುವಂತ ದಿವಸಗಳಿಗೆ ನಾವು ನಡೀತಾ ಹೋಗ್ತಾ ಇದ್ದೀವಿ. ಆಮೇಲೆ ಅದು ಹೇಗೆ ದೇವರು ಅಭಿವೃದ್ಧಿ ಪಡಿಸ್ತಾರಂದ್ರೆ, ನಮ್ಮನ್ನು ಇನ್ನೊಬ್ಬರು ಆಶೀರ್ವದಿಸುವಾಗ ನಾವು ಆಶೀರ್ವಾದ ನಿಧಿಗಳಾಗುವಾಗ. ಆಮೇಲೆ ನಮ್ಮನ್ನು ಇನ್ನೊಬ್ಬರು ಆಶೀರ್ವದಿಸಬೇಕಾ ಬೇಡ? ಪಕ್ಕದವರಿಗೆ ಹೇಳಿ, ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ, ಏರಳವಾಗಿ ಆಶೀರ್ವದಿಸ್ತಾರೆ, ನನಗಿಂತಲೂ ಹೆಚ್ಚಾಗಿ ಆಶೀರ್ವದಿಸ್ತಾರೆ. ಕೆಲವರಲ್ಲಿ ಹೇಳುದಿಲ್ಲ ನನಗಿಂತ ಹೆಚ್ಚಾಗಿ ಅಂತ ಹೇಳಿದ್ರೆ, ಅಯ್ಯೋ ನನಗಿಂತ ಹೆಚ್ಚಾಗಿ ಆಶೀರ್ವದಿಸ್ತಾರೆ, ಅವ್ರನ್ನ ನೋಡ್ಲಿಕ್ಕೆ ಆಗ್ತದೆ ಆ ಸಿಸ್ಟರ್ ಅನ್ನು. ಕೆಲವರು ಹೇಳ್ತಾರೆ, ಆ ಬ್ರದರ್ ಮುಖ ನೋಡ್ಲಿಕ್ಕೆ ಆಗ್ತದೆ, ಇನ್ನು ನನಗಿಂತ ಜಾಸ್ತಿ ಬೆಳೆದು ಬಿಟ್ರೆ ಮುಗೀತು. ಆಶೀರ್ವಾದ ಮಾಡ್ಲಿಕ್ಕೂ ಕಂಜಸ್ ಕೆಲವರಿಗೆ ಅಲ್ವಾ? ಓ ಬೆಳೆದು ಬಿಟ್ರೆ ಕತೆ
ಬೆಳಿಲಿ. ಪಕ್ಕದವ್ರಿಗೆ ಹೇಳ್ರಿ, ನೀವು ಬೆಳೀರಿ, ನೀವು ಬೆಳೀರಿ. ಇನ್ನೊಬ್ಬರನ್ನು ಬೆಳೆಸಿ. ಇನ್ನೊಬ್ಬರನ್ನು ಬೆಳೆಸಿ. Praise God. Praise God. ನೋಡಿ, ಸಭೆಯ ವಾತಾವರಣ ಬದಲಾಗ್ತದೆ. ಈ ವಾತಾವರಣ ಸರಿ ಇದೆಯಾ? ಇಲ್ಲಲ್ಲ. ಫ್ಯಾನ್ ಹಾಕ್ಬೇಕು, AC ಹಾಕ್ಬೇಕಂತ ಎಲ್ಲ ಮಾಡ್ಬೇಕಾಗ್ತದೆ. ಈ ವಾತಾವರಣ ಸರಿ ಇಲ್ಲ. ಆದ್ರೆ ಸಭೆಯ ವಾತಾವರಣ ಸರಿ ಇರ್ಬೇಕು. ಅಲ್ಲೇಲೂಯಾ. ಸ್ಪಿರಿಚುವಲ್ ಡೆವಲಪ್ಮೆಂಟ್ ಆಗ್ಬೇಕು. ಸ್ಪಿರಿಚುವಲ್ ಡೆವಲಪ್ಮೆಂಟ್ ಆದ್ರೆ ಎಲ್ಲಾ ಕ್ಷೇತ್ರದ ದೇವರ ಆಶೀರ್ವಾದವನ್ನು ತಕ್ಕ ಸಮಯದಲ್ಲಿ ಬಿಡುಗಡೆ ಮಾಡ್ತಾರೆ. ನೋಡಿ, ಯಾವಾಗಲೂ ಪ್ರಾರಂಭ ನೋಡ್ಬೇಡ್ರಿ. ಅವ್ರು ಹಿಂಗೆ ಅಂತೆ, ಇವ್ರು ಬ್ರದರ್ ಹಿಂಗ್ ಮಾಡಿದ್ರಂತೆ, ಅವ್ರು ಬಂದ್ರಂತೆ, ಇವ್ರು ಕೂತ್ರಂತೆ, ಇವ್ರು ಬಂದ ತಕ್ಷಣ ಹೆಲಿಕಾಪ್ಟರ್ ಸಿಕ್ತಂತೆ, ಇದೆಲ್ಲ ನೋಡ್ಬೇಡ್ರಿ. ಪ್ರಿಯರೇ, ಬೈಬಲ್ ಹೇಳ್ತದೆ ಆರಂಭಕ್ಕಿಂತ ಅಂತ್ಯವು, ಸಂಪೂರ್ಣ ಜನನ ದಿನಕ್ಕಿಂತ ಮರಣದಿನ ಲೇಸು. ಯಾರಿಗಾದ್ರು ಹೇಳಿದ್ರೆ ಕೈ ಕೊಟ್ಟು, ಬ್ರದರ್ ಚಿಂತೆ ಮಾಡಬೇಡಿ, ನಿಮ್ಮ ಅಪ್ಪ ಸತ್ತು ಅಂತೇಳಿ ಜನನ ದಿನಕ್ಕಿಂತ ಮಾಡ್ತೀವಿ ಹೇಳಿದ್ರೆ ಏನಾಗ್ಬೋದು? ಆತ್ಮೀಯ ವ್ಯಕ್ತಿಗೆ ಅರ್ಥ ಆಗ್ಬೋದು. ಲೋಕದಲ್ಲಿ ಹೇಳಿದ್ರೆ ಕಂಗ್ರಾಚುಲೇಷನ್ ಬ್ರದರ್, ನಿಮ್ಮ ಅಪ್ಪ ಸತ್ರು ಅಂತ ಹೇಳಿಕ್ ಆಗುತ್ತಾ? ಕುಟುಂಬದವ್ರಿಗೆ ಯಾರಿಗಾದ್ರು ಹೇಳಿ ಮಾಡ್ಲಿಕ್ಕೆ ಆಗುತ್ತಾ? ಕಂಗ್ರಾಚುಲೇಷನ್ ಅಂತ ಹೇಳಿಕಾಗುತ್ತಾ? ಹೇಳಿಕಾಗುತ್ತೆ ಬ್ರದರ್? ಹೇಳಿಕ್ಕಾಗಲ್ಲ. ಯಾಕಂದ್ರೆ ಇನ್ನು ಕೂಡ ಸ್ಪಿರಿಚುವಲ್ ವಿಷಯದಲ್ಲಿ ಹಾಗೆ ಹೇಳಿಕಲ್ಲ. ಬರ್ತದೆ, ಮಗು ಆಯ್ತು, ಕಂಗ್ರಾಚುಲೇಷನ್ ಸೀತಕ್ಕ ಅಂತ ಹೇಳ್ಬೋದು. ಹೇಳ್ಲಿಕ್ಕೆ ಸಾಧ್ಯ ಇದೆಯಾ? ಬ್ರದರ್ಗೆ ಹೋಗಿ ಹೇಳ್ಬೋದು, ಕಂಗ್ರಾಚುಲೇಷನ್ ಬ್ರದರ್, ಎರಡನೇ ಒಂದು ಮಗು ಆಯ್ತು ನಿಮಗೆ. ಅವರಿಗೆಲ್ಲ ಅವ್ರ ಹೆಂಡತಿಗೆ ಹೇಳ್ಬೋದಾ ಇಲ್ವಾ? ಹೇಳ್ಬೋದಾ ಇಲ್ವಾ? ಹಲೋ, ನಿಮ್ಗೆ ಹೇಳ್ಬೋದು. ಒಂಥರ ಹೊಟ್ಟೆಗಿಚ್ಚಿ ರೀತಿಯಲ್ಲಿ ಹೇಳ್ಬೋದಾ? ಜೋರಾಗಿ ಅದನ್ನೇ ಹೇಳ್ತಾ ಇರುತ್ತೆ ಪ್ರಸಂಗದಲ್ಲಿ. ಒಬ್ಬರಿಗೊಬ್ಬರು ಏನಾಗ್ಬೇಕಂತೆ? ಆಶೀರ್ವಾದ ಆಗ್ಬೇಕು, ಅಭಿವೃದ್ಧಿ ಆಗ್ಬೇಕು. ಬೇಕಾ ಬೇಡವಾ? ಹಾಗಾದ್ರೆ ಮೊದಲು ಏನಂದ್ರಲ್ಲಿ ಅಭಿವೃದ್ಧಿ ಆಗ್ಬೇಕು? ಆತ್ಮದಲ್ಲಿ ಅಭಿವೃದ್ಧಿ ಆತ್ಮದಲ್ಲಿ ಅಭಿವೃದ್ಧಿ ಬೇಕು. ಬೈಬಲ್ ಹೇಳ್ತದೆ, ಆತ್ಮದಲ್ಲಿ ಬಡವರಾಗಿರುವುದು ಧನ್ಯರು, ಅವರಿಗೆ ಪರಲೋಕ ರಾಜ್ಯವು. ಅಂದ್ರೆ ಬಡವರಾಗಿರೋದೇನು? ಆತ್ಮದಲ್ಲೆಲ್ಲ ಬಿದ್ದೋದವನ. ಎಷ್ಟೇ ಸ್ಪಿರಿಚುವಲ್ ಇದ್ರು, ಎಷ್ಟೇ ಪ್ರಾರ್ಥನೆ ನಂಬಿಗಸ್ತಿಗಿದ್ರೆ ಮೊದಲು ಬರುವಂತದೇನು? ತಗ್ಗಿಸಿಕೊಳ್ಳಬೇಕು. ಅಲ್ಲಲ್ಲಿ ಒಬ್ಬ ಸ್ಪಿರಿಚುವಲ್ ಬೆಳೆದಿನ ಅಂತ ಮೊದಲು ನೋಡಿದೇನಂದ್ರೆ, ಅವ್ರಿಗೆ ಎಷ್ಟೇ ಏನಿದ್ರು ಅವರಲ್ಲಿ ತಗ್ಗಿಸುವಿಕೆ, ಪ್ರೀತಿ ಇರ್ತದೆ. ಅಲ್ಲೇಲೂಯಾ. ಕ್ಷಮಿಸುವ ಗುಣ ಇರ್ತದೆ, ಆಶ್ರಯಿಸುವ ಗುಣ ಇರ್ತದೆ. ಅಲ್ಲೇಲೂಯಾ. ಇರ್ತದೆ ಇಲ್ವಾ? ಇದರಿಂದ ಗೊತ್ತಾಗ್ತದೆ ಇವರು ಸ್ಪಿರಿಚುವಲ್ ಡೆವಲಪ್ಮೆಂಟ್. ಖಾಲಿ ಮಾತಾಡ್ತಾನೆ ಇದ್ರೆ ಗೊತ್ತಾಗುತ್ತೆ ಬೇಗ ಬಿದ್ದು ಹೋಗ್ತಾನೆ, ಬೇಗ ಬಿದ್ದು ಹೋಗ್ತಾಳೆ ಅಂತ ಅದ್ರಲ್ಲೇ ಗೊತ್ತಾಗುತ್ತೆ. ಅದಕ್ಕೆ ದೇವರ ವಾಕ್ಯ ಹೇಳಿದ್ದು, ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕಪಡಿ, ಅವುಗಳ ಕೂಡ ಇವುಗಳು ಎಲ್ಲವೂ ದೊರಕು. ಹಾಗೆ ದೇವರ ವಾಕ್ಯ ಇಲ್ಲಿ ಹೇಳಿದ್ದು ಸರಿಯಾ? ಅವುಗಳು ಇವುಗಳು ದೊರಕಬೇಕಾದ್ರೆ ಮೊದಲು ಆತ್ಮದಲ್ಲಿ ಬಲ ಹೊಂದಬೇಕು. ಆತ್ಮದಲ್ಲಿ ಬಲ ಹೊಂದಿದಂತೆ ಆಶೀರ್ವಾದ ಮಾಡಿದ, ಆತ್ಮದಲ್ಲಿ ಅಭಿವೃದ್ಧಿ ಆಗಿದ್ದೀರಿ, ಆತ್ಮದಲ್ಲಿ ಚೆನ್ನಾಗಿದ್ದೀರಿ. ಈಗ ಆ ಸಭೆಗಳಲ್ಲಿ ಯಾರು ಒಳ್ಳೆ ಕ್ರಿಯೆ ಮಾಡ್ತಾ ಇದ್ರೆ, ಅಯ್ಯೋ ಅವ್ರು ಮಾಡಿದ ಬೇಸರ ಅಂತ ಯಾರಾದ್ರೂ ಹೇಳ್ತಾರ? ಒಂದ್ ವೇಳೆ ಆಗದವ್ರು ಹೇಳ್ಬೋದು. ಆದ್ರೆ ಒಬ್ಬರು ಏನೇ ತಂದ್ರು ಅಥವಾ ಏನೇ ಮಾಡಿದ್ರು, ಅವ್ರ ಸಿಸ್ಟರ್ ಒಳ್ಳೇದು ಮಾಡಿದ್ರಿ, ಗುಡಿಸಿದ್ರು, ಸಂತೋಷ. ಬ್ರದರ್, ನೀವು ಒಳ್ಳೇದಾಗಿ ಜೀವಿಸ್ತಾ ಇದ್ದೀರಿ, ಸಂತೋಷ. ನಿಮ್ಮ ಸ್ವಭಾವದಲ್ಲಿ ಬದಲಾವಣೆ ಆಯ್ತು, ಸಂತೋಷ. ನೀವು ಹೇಳಿದ್ದನ್ನು ಕೇಳಿದ್ರಿ, ಸಂತೋಷ. ಪಡ್ತಾರೇ ಇಲ್ವಾ? ಏನಕ್ಕೆ ಸಂತೋಷ ಪಡ್ತಾರೆ ಅಂದ್ರೆ, ಬದಲಾವಣೆ ಬರುವಾಗ ಸಂತೋಷ ಪಡಬೇಕು. ಅದಕ್ಕೆ ವಾಕ್ಯ ಹೇಳುದು, ಇಲ್ಲಿ ಒಂದೇ ವಾಕ್ಯಗಳನ್ನು ನಿಮಗೆ ಹೇಳಲ್ಪಟ್ಟಿದೆ, ಅದರಲ್ಲಿ ಅನೇಕ ಪ್ರಕಟಣೆಗಳಿದೆ. ಅದು ಏನಂದ್ರೆ, ಸ್ಪಿರಿಚುವಲ್ ಡೆವಲಪ್ಮೆಂಟ್ ಯಾವ ವ್ಯಕ್ತಿ ಆಗ್ತಾನೋ ಅವರನ್ನು ಯಾರು ಆಶೀರ್ವದಿಸಿದ್ರು ಕೂಡ ಅವರು ಎಲ್ಲಾ ಕ್ಷೇತ್ರದಲ್ಲಿ ಆಶೀರ್ವಾದವಂತಾರೆ. ನಾವು ಒಂದು ದಿವಸ ಎಲ್ಲಾ ಕ್ಷೇತ್ರದಲ್ಲಿ ಏನಾಗ್ತೀವಿ? ಆಶೀರ್ವಾದ, ಅಭಿವೃದ್ಧಿ ಹೊಂದ್ತೀವಿ. ಯಾರು ಕೂಡ ಯೋಚನೆ ಮಾಡಲಾಗದ ಹಂತಕ್ಕೆ ದೇವರು ನಿಮ್ಮನ್ನು, ಇದನ್ನು ಯಾರೆಲ್ಲ ಕೇಳ್ತಾ ಇದ್ದಾರೋ ಅವರೆಲ್ಲರನ್ನು ಕೂಡ ದೇವರು ಏನ್ ಮಾಡ್ತಾರೆ? ಮುಟ್ಟುವ ದಿವಸ, ಆಶೀರ್ವಾದ ಮಾಡುವ ದಿವಸ, ಅಭಿವೃದ್ಧಿ ಮಾಡುವ ದಿವಸ, ಎಲ್ಲಾ ಕ್ಷೇತ್ರದಲ್ಲಿ ಅವರು ಬರ್ತಾರೆ. ಏನಕ್ಕಂದ್ರೆ ಅವರು ಮೊದಲು ಆತ್ಮದಲ್ಲಿ ಅಭಿವೃದ್ಧಿ ಆಗ್ಬೇಕು. ನಿಮ್ಮ ಪಕ್ಕದವ್ರಿಗೆ ಹೇಳ್ಬೇಕು, ನೀವು ಆತ್ಮದಲ್ಲಿ ಅಭಿವೃದ್ಧಿ ಆಗ್ಬೇಕು. ನಿಮ್ಮ ನಿಮ್ಮದಲ್ಲಿ ಏನಾಗ್ತದೆ? ಎಲ್ಲ ಪರಿಸ್ಥಿತಿಗಳು ನೀಗಲ್ಪಡ್ಬೇಕು. ನೀವು ಆತ್ಮದಲ್ಲಿ ಅಭಿವೃದ್ಧಿ ಆಗಿ. ಪರಿಸ್ಥಿತಿಗಳು ನೀಗಲ್ಪಡುವ ನಿಧಾನವಾಗಬಹುದು, ಆದ್ರೆ ಆತ್ಮದಲ್ಲಿ ಅಭಿವೃದ್ಧಿ ಆಗುವುದು ಪ್ರಾರ್ಥನೆ, ವಾಕ್ಯ ಧ್ಯಾನ. ಹೇಳ್ಬೇಕು, ದೇವರೇ, ನಾನು ಈ ಡಿಪ್ರೆಷನ್ಗೆ ಒಳಗಾಗುವುದೇ ಇಲ್ಲ, ತಲೆನೋವಿಗೆ ಒಳಗಾಗುವುದೇ ಇಲ್ಲ, ಪ್ರಾಬ್ಲಮ್ಗೆ ಒಳಗಾಗುವುದಿಲ್ಲ, ಟೆನ್ಷನ್ಗೆ ಒಳಗಾಗುವುದಿಲ್ಲ. ಹೇಗೆ ಟೆನ್ಷನ್ ಬರ್ತದೆ ಅಂದ್ರೆ, ಕಣ್ಣಲ್ಲಿ ನೋಡ್ತೀವಿ, ಮನಸ್ಸಲ್ಲಿ ತಗೊಳ್ತೀವಿ, ಒಳಗೆ ಏನಾಗುತ್ತೆ? ಟೆನ್ಷನ್ ಆಗುತ್ತೆ. ಕಣ್ಣಲ್ಲಿ ನೋಡಿದೀವಿ, ಮನಸ್ಸಲ್ಲಿ ತಗೊಳ್ತೀವಿ, ಟೆನ್ಷನ್ ಆಯ್ತು, ಒಳಗಿದು ಫಂಕ್ಷನ್ ಎಲ್ಲ ಅರ್ಥ ಆಯ್ತಾ? ಟೆನ್ಷನ್ ಹೇಗೆ ಬರೋದಂದ್ರೆ, ಕಣ್ಣಲ್ಲಿ ನೋಡಿದೀವಿ, ಮನಸ್ಸಲ್ಲಿ ತಗೊಂಡಿದೀವಿ, ಟೆನ್ಷನ್ ಒಳಗೆ ಬಂತು, ಒಳಗಿದ್ದು ಫಂಕ್ಷನ್ ಎಲ್ಲ ಹಾಳಾಯ್ತು. ಕಿಡ್ನಿ ನೋವು, ಮೂಳೆ ನೋವು, ಕತ್ತು ನೋವು, ತಲೆನೋವು ಎಲ್ಲ ಬರೋದು ಯಾವ್ದ್ರಿಂದ? ಅಮೃತನೇ ಹಚ್ಚಿದ್ರಿಂದ ಅಲ್ಲ, ಟೆನ್ಷನ್ ಮಾಡಿದ್ವಿ.
ಇವತ್ತು ಮನುಷ್ಯರಿಗೆ ದೊಡ್ಡ ಒಂದು ಶತ್ರುವಿನ ಒಂದು ಕೀಲಿಕ ಏನಂದ್ರೆ ಟೆನ್ಷನ್ ಅನ್ನು, ಡಿಪ್ರೆಷನ್ ಅನ್ನು ತಗೊಂಡ್ಬಂದು ನೋಡಿ ಇದ್ರ ಬಗ್ಗೆ ಚಿಂತೆ ಮಾಡು, ಅದ್ರ ಬಗ್ಗೆ ಚಿಂತೆ ಮಾಡು, ಅದ್ರ ಬಗ್ಗೆ ಚಿಂತೆ ಮಾಡು, ನೋಡು ಮಕ್ಳು ಏನಾಗ್ತದೆ ನೋಡು, ಇವ್ರು ಏನಾಗ್ತದೆ ನೋಡು, ಅವ್ರು ಏನಾಗ್ತದೆ, ಅವ್ರು ನಿಮ್ಗೆ ವಿರೋಧವಾಗಿ ನಿಲ್ತಾರೆ, ಅದು ಇದೆಲ್ಲ ಸೈತಾನ ಕ್ರಿಯೆಗಳು ಏನಾಗ್ತದೆ ಒಳಗಿಂದ ನಾವೇ ಕ್ರಿಯೇಟ್ ಮಾಡ್ಕೊಂಡು ನಮ್ಮ ಮಂಡೆ ಬಿಸಿ ಮಾಡಿ, ಅಂಗರಲ್ಲಿ ಹೇಳಿದಾಗೆ ಮಂಡೆ ಬಿಸಿ ಮಾಡಬೇಡಿ ಅಂತ ಹೇಳಿದ್ರು. ಮಂಡೆ ಬಿಸಿ ಎಲ್ಲ ಮಾಡಿ ನಮ್ಮ ತಲೆ ಹಾಳಾಗದಲ್ಲದೆ ನಮ್ಮ ಬಾಡಿ ಆಳಾಗದೆ, ಎಲ್ಲ ಕುಟುಂಬ ಎಲ್ಲ ಹಾಳಾಗುತ್ತೆ. ಹೌದಲ್ವಾ? ಯಾರ ಕುರಿತು ಚಿಂತೆ ಮಾಡಿದ್ರೆ ಬೈಬಲ್ ಹೇಳ್ತದೆ ಚಿಂತೆ ಮಾಡಬೇಡ್ರಿ, ಚಿಂತೆ ಮಾಡಿ ಒಂದು ಮೊಳ ಉದ್ದ ಬೆಳೆಯಕ್ಕೆ ನಿಮ್ಮಿಂದ ಸಾಧ್ಯವೇ ಇಲ್ಲ. ಹಾಗಾದ್ರೆ ಟೆನ್ಷನ್ ಏನಕ್ಕೆ ಮಾಡಬೇಕು? ಸಾಲ ಕಟ್ಟುವಾಗ ಟೆನ್ಷನ್ ಮಾಡಿದ್ರು ಕೂಡ ಸಾಲ ನಿಗಲ್ಬಾರ್ದಿಲ್ಲ. ಅದ್ರ ಬದಲು ಏನ್ ಮಾಡ್ಬೋದು? ಪ್ರಾರ್ಥನೆ ಮಾಡಬೇಕು, ನಂಬಿಕೆಯಲ್ಲಿ ಮಾತಾಡಬೇಕು, ದೇವರ ಕ್ರಿಯೆ ಮಾಡ್ತಾರೆ. ಹೌದಲ್ವಮ್ಮ? ಯಾವ ಟೆನ್ಷನ್ ಮಾಡಿದ್ರೆ ಇನ್ನು ನಮ್ದು ಕೂಲರ್ ಒಂದು ಹಣ್ಣಾಗಿ ಬಿರ್ತದೆ ಹೊರತು ಬೇರೆ ಏನು ಪ್ರಾಬ್ಲಮ್ ಆಗಲ್ಲ. ಇನ್ನೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ಬೆನ್ನು ನೋವು, ಸೊಂಟ ನೋವು, ಕಿಡ್ನಿ ನೋವು, ಲಿವರ್ ನೋವು, ಕೆಲವರು ಹೃದಯ ಕಿತ್ಕೊಂಡು ಬಂದಾಗೆ ಆಯ್ತು, ಏನೆಲ್ಲ ಹೇಳ್ತಾರೆ ಅಲ್ವಾ? ಇದೆಲ್ಲ ಆಗುದೇನಕ್ಕೆ? ನಾವು ಒಳಗೆಲ್ಲ ತೆಗೆದುಕೊಂಡು ಬರುವಾಗ ಎಲ್ಲ ಏನು ತೆಗೆದುಕೊಂಡು ಬರದಿದ್ರೆ ನಾವೇನು ಬಂದ್ರೆ ಏನು ನಾವು ಟೆನ್ಷನ್ ಮಾಡದಿದ್ರೆ, ಚಿಂತನೆ ಮಾಡಿದ್ರೆ, ಯಾರ ಕುರಿತು ಯೋಚನೆ ಮಾಡದಿದ್ರೆ ರೈಸ್ಗ ದೇವರ ವಾಕ್ಯದ ನಿಮ್ಮ ದುಃಖ ಹೋಗಿ ಆನಂದ ಬರು. ಅವ್ರು ಹೇಳಿಲ್ಲ ನಿಮ್ಮ ಟೆನ್ಷನ್ ಹೋಗಿ ತಿರುಗಿ ಇನ್ನೊಂದು ಟೆನ್ಷನ್ ಬರ್ತದೆ ಅಂತ ಹೇಳಿದ್ರ? ಅವ್ರು ಹೇಳಿದ್ರು ನಿಮ್ಮ ದುಃಖ ಹೋಗಿ ಆನಂದ. ಯುವರ್ ಸಾರೋಸ್ ಟರ್ನಿಂಗ್ ಟು ಜಾಯ್. ಅದನ್ನೇ ವಾಕ್ಯ ಹೇಳ್ತದೆ. ಕೊನೆಯದಾಗಿ ಏನ್ ಹೇಳ್ತದೆ? ನನ್ನ ಮಕ್ಕಳು ಸತ್ಯವನ್ನು ಅನುಸರಿಸಿ ನಡೆಯುವವರಾಗಿದ್ದಾರೆಂದು ಕೇಳುವುದಕ್ಕಿಂತ ಹೆಚ್ಚಿನ ಸಂತೋಷ ನನಗೆ. ಸ್ಪಿರಿಚುವಲ್ ಡೆವಲಪ್ಮೆಂಟ್ ಆಗುವಾಗ, ಆತ್ಮಿಕದಲ್ಲಿ ಬೆಳೆಯುವಾಗ ಇನ್ನೊಬ್ಬರು ನಮ್ಮನ್ನು ನೋಡಿ ಸಂತೋಷ ಬರ್ತಾರೆ, ನಾವು ಸಂತೋಷವುಳ್ಳವರಾಗಿರ್ತೇವೆ. ಆಮೇನ್. ಪ್ರಿಯರೇ, ನಾನು ನಂಬ್ತೀನಿ ಈ ಒಂದು ವಾಕ್ಯದ ಮೂಲಕವಾಗಿ ನಿಮ್ಮಲ್ಲಿ ಯಾರೆಲ್ಲ ಇವತ್ತು ಏನೆಲ್ಲ ಪರಿಸ್ಥಿತಿಯಲ್ಲಿದ್ದಾರೆ ಎಲ್ಲಾ ಕ್ಷೇತ್ರಗಳ ದೇವರು ನಿಮ್ಮನ್ನು ಅಭಿವೃದ್ಧಿಪಡಿಸ್ತಾರೆ. ಆಮೇನ್. ಒಬ್ಬ ದೇವ ಸೇವಕನಾಗಿ ಇಲ್ಲಿ ನಿಂತು ಹೇಳ್ತೀನಿ, ನನ್ನನ್ನು ಮಾತ್ರವಲ್ಲದೆ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಜೀವಿತವನ್ನು ಅಭಿವೃದ್ಧಿಪಡಿಸ್ತಾರೆ. ನಿಮಗೆ ಬಂದಿರುವಂತಹ ಎಲ್ಲಾ ಸಂದರ್ಭಗಳು, ಹೇಳಲಿಕ್ಕೆ ಅವಕಾಶ ಕೊಟ್ಟಿರುವಂತ ವ್ಯಕ್ತಿಗಳು ಬಂದಿರುವಂತದ್ದು, ನೋವುಪಡಿಸಿದ್ರು ಎಲ್ಲ ಒಳ್ಳೆಯದಕ್ಕೆ. ಏನಕ್ಕಂದ್ರೆ ನಿಮ್ಮನ್ನು ದೇವರು ಅಭಿವೃದ್ಧಿಪಡಿಸಿದ್ರು. ದೇವರ ಬಯಕೆ ಏನು? ನಮ್ಮನ್ನು ದೇವರು ಏನ್ ಮಾಡ್ಬೇಕು? ಅಭಿವೃದ್ಧಿ ಪಡಿಸುವವರಾಗಿರ್ಬೇಕು. ಅದಕ್ಕೋಸ್ಕರನೇ ದೇವರಿಗೆ ಅದು ಬಯಕೆ. ಈ ವಾಕ್ಯದ ಮೂಲಕವಾಗಿ ಕರ್ತನು ನಮ್ಮೆಲ್ಲರೂ ಕೂಡ ಆಶ್ರಯಿಸದೆ ಈ ಸಮಯದಲ್ಲಿ ಇರುವ ಸ್ಥಳದಲ್ಲಿ ಒಪ್ಪಿಸಿಕೊಡುವ. ದೇವರೇ, ಯೋಹಾನನು ಗಾಯನಿಗೆ ಹೃದಯಪೂರ್ವಕವಾಗಿ ಪ್ರಿಯನೇ ಎಂಬುದಾಗಿ ಕರೆದ ಹಾಗೆ ನಾವು ಇನ್ನೊಬ್ಬರನ್ನು ಹೃದಯಪೂರ್ವಕವಾಗಿ ಆಶೀರ್ವಾದ ಮಾಡುವ ಮನಸ್ಸನ್ನು ನಮಗೆ ಕೊಡು ದೇವರೇ. ವೇದನೆಯಲ್ಲಿ, ಮಾತಿನಲ್ಲಿ ಅಲ್ಲ, ಹೃದಯಪೂರ್ವಕವಾಗಿ ಇನ್ನೊಬ್ಬರು ನೋಡುವಾಗ ಇನ್ನೊಬ್ಬರಲ್ಲಿ ಇಲ್ಲದಂತ ಒಳ್ಳೆಯ ನಡತೆ ಮನೋಭಾವನೆ ನಮಗೆ ಕೊಡು ಎಂಬುದಾಗಿ ಕೇಳುವ. ಪ್ರಿಯನೇ, ಸಹೋದರಿಯ, ಆಪ್ತಳೆ, ನಾನು ನಿನಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ ಮತ್ತು ಹೃದಯ ವೇದನೆ ನಮ್ಮೊಳಗಿರ್ಬೇಕು, ಹೋರಾಡಬೇಕು. ಆಗ ದೇವರಲ್ಲಿ ಕ್ರಿಯೆ ಮಾಡ್ತಾರೆ. ಎಷ್ಟೇ ತಡೆಗಳಿದ್ರು ಕೂಡ ದೇವರಲ್ಲಿ ಕ್ರಿಯೆ ಮಾಡಲಿಕ್ಕೆ ಸಾಧ್ಯ. ಅದು ನಾವು ಮಾಡ್ತೀವಿ ಎಂಬುದಾಗಿ ಎಷ್ಟೋ ಹೇಳಿ ಅನೇಕರಿಗೆ ಪ್ರಾರ್ಥನೆ ಮಾಡ್ತೀವಿ. ಯೋಹಾನಿಗೆ ಗಾಯನ ಮೇಲೆ ಬಹಳವಾದ ಪ್ರೀತಿ ಇದರ ಮಿತ್ರವಾಗಿ ಯಥಾರ್ಥವಾಗಿ ಅವನು ಆಶೀರ್ವಾದ ಮಾಡಿದ್ದನ್ನು ನಾವು ನೋಡ್ತೇವೆ. ಆಶೀರ್ವಾದ ಗಾಯ ಅಭಿವೃದ್ಧಿಗೆ ಕಾರಣವಾಯಿತು. ಇವತ್ತು ನನ್ನ ನಿನ್ನ ಅಭಿವೃದ್ಧಿ ಅನೇಕ ಕಾರ್ಯಗಳು ಕಾರಣವಾಗಲಿಕ್ಕಿದೆ. ಅದಕ್ಕಾಗಿ ನಾನು ಸ್ತೋತ್ರ ಮಾಡುವ. ದೇವರೇ, ನಾವು ಅನೇಕರಿಗೆ ಆಶೀರ್ವಾದವಾಗಿರ್ಬೇಕು, ಮತ್ತೆ ಅನೇಕರು ನಮಗೂ ಆಶೀರ್ವಾದವಾಗಿರುವಂತೆ ಸಹಾಯ ಮಾಡಿ. ದೇವರಿಗೆ ಹೇಳಿದಂತ ಆಜ್ಞೆ ಇದು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆ ಮನೆ ಎಲ್ಲ ಬಿಟ್ಟು ಹೋಗಂತ ಹೇಳುವಾಗ ದೇವರು ದೊಡ್ಡ ಜನಾಂಗ ಮಾಡಿದ್ರು, ಆಶೀರ್ವದಿಸಿದ್ರು, ಅವನ ಸಂಪತ್ತನ್ನು ಹೆಚ್ಚಿಸಿದ್ರು. ಇವತ್ತು ದೇವರ ರಾಜ್ಯಕ್ಕೆ ನಾವು ತವಕ ಪಡುವಾಗ, ನೀತಿಯನ್ನು ಹುಡುಕುವಾಗ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ. ಎಷ್ಟೋ ಸಾರಿ ನಾವು ಅಲ್ಲಿ ಆತ್ಮೀಯ ಕಾರ್ಯಗಳಲ್ಲಿ ನಾವು ಕುಂದಿ ಹೋಗಿದ್ದೇವೆ, ಸೋತು ಹೋಗಿದ್ದೇವೆ, ಬಲಹೀನಗೊಂಡಿದ್ದೇವೆ. ನಾವು ಪ್ರಾರ್ಥನೆ ಮಾಡಿ, ದೇವರೇ, ನನ್ನ ಸ್ಪಿರಿಚುವಲ್ ಅನ್ನು ಡೆವಲಪ್ಮೆಂಟ್ ಮಾಡುವಂತೆ ನನ್ನ ಶರೀರ ನನಗೆ ಸಹಾಯ ಮಾಡಿ. ಸುಸ್ತು, ಸೋಲುಗಳು, ಹೋರಾಟಗಳು, ಅಥವಾ ಮನೆಗೆ ಬರುವಾಗ ವೇದನೆಯ ಮಾತುಗಳು, ವ್ಯಕ್ತಿಗಳು, ಜನರು, ಮಕ್ಕಳು, ತಂದೆ ತಾಯಿಗಳು, ಗಂಡ ಹೆಂಡತಿ, ಎಲ್ಲ ಸಂಗತಿಗಳ ಮಧ್ಯದಲ್ಲಿ ನಿನ್ನ ಕಾರ್ಯಗಳು ಪ್ರಗಟವಾಗಿ ನನ್ನ ಡಿಪ್ರೆಷನ್ ಪಡಿಸುವ, ಟೆನ್ಷನ್ ಮಾಡುವಂಥದ್ದು ಯಾವುದೇ ಸಂಗತಿ ಆಗಲಿ ಅದು ಸರಿಯಾಗಿದ್ದಕ್ಕಾಗಿ ಸ್ತೋತ್ರ ಎಂಬುದಾಗಿ ಹೇಳ್ತಾ ದೇವರಿಗೆ ಸ್ತೋತ್ರ ಮಾಡಿ. ಕರ್ತರೇ, ಈ ವಾಕ್ಯದ ಮೂಲಕವಾಗಿ ಆಶ್ರಯಿಸಕ್ಕಾಗಿ ಸ್ತೋತ್ರ. ಎಲ್ಲ ಅಭಿವೃದ್ಧಿಪಡಿಸು, ಆಶ್ರಯಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಪ್ರೈಸ್ ದಿ ಲಾರ್ಡ್. ಅಷ್ಟೊಂದು ಯೂಸ್ಫುಲ್ ಆಯ್ತು. TBS ಇದೆ ಗೊತ್ತಲ್ವಾ? ಡಿಸ್ಕವರಿ ಬೈಬಲ್ ಸ್ಟಡಿ ಸತ್ಯವೇದ ಅಧ್ಯಾಯ ಇದೆ. ಇದಾದ ಮೇಲೆ ಯಾರಿಗೆ ಮಾಡಲಿಕ್ಕೆ